ದೀಪ ಬೆಳಗಿಸಿ ದೀಪ ಪ್ರಜ್ವಲನೆ ಮಾಡಲಿದ್ದಾರೆ. ಎಲ್ಲ ವೇದಿಕೆಯಲ್ಲಿದ್ದ ಗಣ್ಯರು ಎದ್ದು ಬಂದು ದೀಪ ಪ್ರಜ್ವಲಿಸಿ ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಮಹಾದೇವಿ ಭಜನಾ ಮಂದಿರ ರಿಜಿಸ್ಟರ್ಡ್ ಧರ್ಮ ಇವತ್ತು ಜರಗಲಿರುವ ಇವತ್ತಿನ ಈ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ಅತಿಥಿಗಳೇ, ಮಂದಿರದ ಗೌರವಾಧ್ಯಕ್ಷರೇ, ಅಧ್ಯಕ್ಷರೇ, ಪದಾಧಿಕಾರಿಗಳೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವ ಪ್ರೀತಿಯ ವಿದ್ಯಾರ್ಥಿಗಳೇ, ಪೋಷಕರೇ ಮತ್ತು ಭಕ್ತಾಭಿಮಾನಿಗಳೇ, ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಶ್ರೀ ಮಹಾದೇವಿಯ ಕೃಪಾ ಕಟಾಕ್ಷದಿಂದ ನಿರಂತರವಾಗಿ ನಡೆದುಕೊಂಡು ಬಂದಿದ್ದು ಈಗ ನಾವೆಲ್ಲರೂ 28ನೇ ವರ್ಷದ ಕಾರ್ಯಕ್ರಮದಲ್ಲಿ ಇದ್ದೇವೆ. ತಮ್ಮೆಲ್ಲರ ಉಪಸ್ಥಿತಿಯನ್ನು ಪ್ರೀತಿ ಗೌರವಗಳೊಂದಿಗೆ ಸ್ಮರಿಸಿಕೊಳ್ಳುತ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಭಜನಾ ಮಂದಿರಗಳಲ್ಲಿ ಶ್ರೀ ಮಹಾದೇವಿ ಭಜನಾ ಮಂದಿರ ಕೂಡ ಒಂದು. 1960ರ ದಶಕದಲ್ಲಿ ಕರ್ಮರ್ ನಿವಾಸಕರಾಗಿದ್ದ ದಿವಂಗತ ಫಕೀರ ಪಂಡಿತರ ಮನೆಯಲ್ಲಿ ನೆರವೇರುತ್ತಿದ್ದ ದೇವಿ ಪೂಜೆಯ ಸಂದರ್ಭದಲ್ಲಿ ಪರಿಸರದಲ್ಲಿ ದೈವಿ ಭಕ್ತರಾಗಿದ್ದ ಹಲವಾರು ಸಜ್ಜನರು ಕೂಡಿಕೊಂಡು ಭಜನೆಯನ್ನು ಪ್ರಾರಂಭಿಸಿದರು. ಮುಂದಕ್ಕೆ 1960ರಲ್ಲಿ ಶ್ರೀ ಮಹಾದೇವಿ ಭಜನಾ ಮಂಡಳಿಯು ಸ್ಥಾಪನೆಗೆ ನಾಂದಿಯಾಯಿತು. ಹೀಗೆ ನಿಯಮಬದ್ಧವಾಗಿ ಸ್ಥಾಪನೆಗೊಂಡ ಮಂಡಳಿಯು ತನ್ನ ಕಾರ್ಯ ಚಟುವಟಿಕೆಗಳಲ್ಲಿ ಮುಂದುವರಿದು ಆ ಮನೆಗೆ ಸ್ಥಳಾವಕಾಶದ ಕೊರತೆಯಿಂದ ಮಂಡಳಿಯನ್ನು ಪಕ್ಕದಲ್ಲಿರುವ ಒಂದು ಬಾಡಿಗೆ ಕಟ್ಟಡಕ್ಕೆ ತಾರೀಖು 8 ಡಿಸೆಂಬರ್ 1974ರಲ್ಲಿ ಸ್ಥಳಾಂತರಿಸುವುದು ಅನಿವಾರ್ಯವಾಯಿತು. ಏಕಗೋಡೆ ಬಾಡಿಗೆ ಕಟ್ಟಡದಲ್ಲಿದ್ದ ಭಜನಾ ಮಂಡಳಿಯ ಕಾರ್ಯಕಲಾಪ ಮತ್ತು ಚಟುವಟಿಕೆಗಳಿಗೆ ಅಲ್ಲಿ ಸ್ಥಳಾಭಾವದ ಕೊರತೆಯನ್ನು ಬಹಳ ಹತ್ತಿರದಲ್ಲೇ ಮನಗೊಂಡ ಗೊಲ್ಲಗಾಡನ್ನ ದಿವಂಗತ ಲಕ್ಷ್ಮೀನಾರಾಯಣ ಭಟ್ಟರ ಮಕ್ಕಳು ತಮ್ಮ ತೀರ್ಥರೂಪರ ಸ್ಮರಣಾರ್ಥವಾಗಿ ಶ್ರೀ ಮಹಾದೇವಿ ಭಜನಾ ಮಂದಿರಕ್ಕೆ ಸುಮಾರು 20 ಸೆಂಟ್ಸ್ ಖಾಲಿ ಜಾಗವನ್ನು ದಾನ ರೂಪದಲ್ಲಿ ಒದಗಿಸಿ ಸಾರ್ವಜನಿಕರ ಭಕ್ತಾಭಿಮಾನಿಗಳ ಹಾಗೂ ಮಂದಿರದ ಸದಸ್ಯರ ಕೃತಜ್ಞತೆಗೆ ಪಾತ್ರರಾದರು. ನಮ್ಮ ಮಂದಿರದ ಗೌರವಾಧ್ಯಕ್ಷರಾದ ಡಾಕ್ಟರ್ ರಾಘವೇಂದ್ರ ಭಟ್ರವರು ದಿವಂಗತ ಲಕ್ಷ್ಮೀನಾರಾಯಣ ಭಟ್ಟರ ಮೊಮ್ಮಗ ಎಂದು ಹೇಳಲು ನಮಗೆ ಅತೀವ ಸಂತೋಷವಾಗುತ್ತದೆ. ಮಾತ್ರವಲ್ಲ, ಅವರು ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದು ಈಗ ನಿವೃತ್ತಿಯನ್ನು ಹೊಂದಿದ್ದಾರೆ. 5/7/1978ರಲ್ಲಿ ಭಜನಾ ಮಂದಿರವನ್ನು ವ್ಯವಸ್ಥಿತ ನಿಯಮಾವಳಿಯೊಂದಿಗೆ ಆಗಿನ ಮೈಸೂರು ಸೊಸೈಟಿ ಆಕ್ಟ್ನಲ್ಲಿ ನೋಂದಣಿಗೊಳಿಸಲಾಯಿತು. ಅಂದು ಊರ ಹರೂರ ಮಹಾಜನರು ನೀಡಿದ ತನುಮನಧನದ ಸಹಾಯದ ಸಹಕಾರದಿಂದ ಒಂದೇ ವರ್ಷದಲ್ಲಿ ಈ ಮಂದಿರ ಬೃಹತ್ ಕಟ್ಟಡ ನಿರ್ಮಾಣಗೊಂಡು ತಾರೀಖು 31/1/1980ರಂದು ಶ್ರೀ ದಿವಂಗತ ಕಟೀಲು ಗೋಪಾಲಕೃಷ್ಣ ಅಸ್ಕಣ್ಣರ ಪೌರೋಹಿತ್ಯದಲ್ಲಿ ಶ್ರೀ ಶ್ರೀ ಪೇಜಾವರ ತೀರ್ಥರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಿತು. ಅಂದಿನ ಧಾರ್ಮಿಕ ಸಭಾಧ್ಯಕ್ಷೆಯನ್ನು ರಾಜಶ್ರೀ ಶ್ರೀ ವೀರೇಂದ್ರ ಹೆಗ್ಡೆಯವರು ವಹಿಸಿದರು. ಪೇಜಾವರ ಶ್ರೀಗಳು ಆಶೀರ್ವಚನ ಮಾಡುತ್ತಾ ಅಳಪೆ ಗ್ರಾಮಕ್ಕೂ ಶ್ರೀ ಮಹಾದೇವಿಗಿರುವ ಸಂಬಂಧವನ್ನು ಅಳಪೆ ಎಂದು ಸಂಬೋಧಿಸಿ ಬೃಹತ್ ಸಭೆಯಲ್ಲಿ ತುಂಬಿದ ಭಕ್ತಾಭಿಮಾನಿಗಳನ್ನು ರೋಮಾಂಚನಗೊಳಿಸಿದರು. ಸ್ವಂತ ಕಟ್ಟಡದಲ್ಲಿ ಸ್ಥಾಪನೆಗೊಂಡ ಈ ಮಂದಿರ ಉದ್ದೇಶಗಳ ಈಡೇರಿಕೆಗೆ ಮತ್ತು ಇಲ್ಲಿ ನಡೆಯುವಂತಹ ಸಾರ್ವತ್ರಿಕ ಕಾರ್ಯಕ್ರಮಗಳ ಸಮಯದಲ್ಲಿ ವಾಹನ ನಿಲುಗಡೆಗೆ ಉಂಟಾಗುವ ಸ್ಥಳದ ಅಭಾವ ಕಾರಣದಿಂದ ಈ ಮಂದಿರಕ್ಕೆ ಅಭಿವೃದ್ಧಿ ಸಮಿತಿಯನ್ನು ರಚಿಸಿ ಆ ಮೂಲಕ ಸಾರ್ವಜನಿಕರ ಸಹಕಾರದಿಂದ ಮಂದಿರದ ಎದುರುಗಡೆ ಹಿಂಬದಿಯಲ್ಲಿದ್ದ ಸುಮಾರು 18.25 ಜಾಗವನ್ನು ಖರೀದಿಸಲಾಯಿತು. ಮಂದಿರವು ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರತಿ ಶುಕ್ರವಾರ ಭಜನಾ ಕಾರ್ಯಕ್ರಮವನ್ನು ಪೂಜೆಯ ಮುಖಾಂತರ ಆಚರಿಸಿ ಸಮಾಜ ಬಾಂಧವ
ದೇವಿ ಭಕ್ತಿಯನ್ನು ಪ್ರೇರೇಪಿಸ್ತಾ ಬರುತ್ತಿದೆ. ರಾಷ್ಟ್ರೀಯ ಮತ್ತು ಶಾಸ್ತ್ರೀಯ ಹಬ್ಬಗಳಾದ ಪ್ರಜಾಪ್ರಭುತ್ವ ದಿನಾಚರಣೆ, ಸ್ವಾತಂತ್ರ್ಯ ದಿನಾಚರಣೆ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ನವರಾತ್ರಿ ಪೂಜೆ, ಸಾಮೂಹಿಕ ಸತ್ಯನಾರಾಯಣ ಪೂಜೆ, ತುಳಸಿ ಪೂಜೆ, ಪ್ರತಿಷ್ಠಾಪನಾ ಪೂಜೆಯನ್ನು ಜರುಗಿಸುತ್ತಾ ಬಂದಿದೆ. ಮಂದಿರದಲ್ಲಿ ಮದುವೆ, ಶ್ರೀಮಂತ, ಉತ್ತರಕ್ಕೆ, ಉಪನಯನ, ನಾಮಕರಣ ಇತ್ಯಾದಿ ಸಾಮಾಜಿಕ ಕಾರ್ಯಕ್ರಮಗಳು ಅಲ್ಲದೆ ಯಕ್ಷಗಾನ, ತಾಳಮದ್ದಳೆಂಥ ಕಾರ್ಯಕ್ರಮಗಳಿಗೆ ಮಂದಿರವು ಪ್ರೋತ್ಸಾಹಿಸಿ ಬಂದಿದೆ. ಶಿಕ್ಷಣ ಪಡೆಯಲು ಇಚ್ಛಿಸುವ ಬಡ ವಿದ್ಯಾರ್ಥಿಗಳಿಗೆ ಸಂಘ ಸಂಸ್ಥೆ ಮಂದಿರಗಳಿಂದ ಪ್ರೋತ್ಸಾಹ ನೀಡುವುದರಲ್ಲಿ ಕಲಿಕೆಯ ಪ್ರಯತ್ನದಿಂದ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸಿ ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳೋರು ಎಂಬ ಸದುದ್ದೇಶದಿಂದ ಮಂದಿರದ ಪರಿಸರದಲ್ಲಿ ಬರುವ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ, ಪ್ರತಿಭಾ ಪುರಸ್ಕಾರದಿಂದ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮಂದಿರವು ಆಯೋಜಿಸುತ್ತಾ ಬರುತ್ತಿದೆ. ಇದನ್ನು ಕಾರ್ಯಗತಗೊಳಿಸಲು 1997ರಲ್ಲಿ ಈ ಭಜನಾ ಮಂಡಳಿಯಿಂದ ವಿದ್ಯಾನಿಧಿಯನ್ನು ಹುಟ್ಟುಹಾಕಲಾಗಿದೆ. ಪ್ರಾಥಮಿಕ ಶಾಲೆಯ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಸಮವಸ್ತ್ರ ವಿತರಣೆ, ಕಾಲೇಜು ಶಿಕ್ಷಣ, ವೃತ್ತಿಪರ ಶಿಕ್ಷಣ, ತಾಂತ್ರಿಕ ಶಿಕ್ಷಣ, ವೈದ್ಯಕೀಯ ಶಿಕ್ಷಣವನ್ನು ಬಯಸುವ ವಿದ್ಯಾರ್ಥಿಗಳು ಈ ಸಹಾಯವನ್ನು ಪಡೆಯಲು ಅರ್ಹರಾಗಿದ್ದಾರೆ. ಮೊದಲು ಈ ಊರಿನಲ್ಲಿದ್ದ ಆದರ್ಶ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ 108 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಸಮವಸ್ತ್ರ ವಿತರಣೆ ಮಾಡುತ್ತಿದ್ದರು. ಕಳೆದ 2 ವರ್ಷಗಳಿಂದ ಅನಿವಾರ್ಯ ಕಾರಣಗಳಿಂದ ಶಾಲೆಯನ್ನು ಉಚಿತದಿಂದ ಸಮವಸ್ತ್ರ ವಿತರಣೆಯನ್ನು ರದ್ದುಪಡಿಸಿದೆ. ಮಂದಿರದಲ್ಲಿ ವಿದ್ಯಾನಿಧಿಯ ಸಲುವಾಗಿ ಪ್ರತ್ಯೇಕ ನಿಧಿಯನ್ನು ಸೃಷ್ಟಿಸಿ ಬ್ಯಾಂಕ್ನಲ್ಲಿ ಹೂಡಲಾದ ವಿದ್ಯಾನಿಧಿಯ ಠೇವಣಿ ಮೇಲಿನ ಬಡ್ಡಿಯಿಂದ ಈ ಕಾರ್ಯಕ್ರಮವನ್ನು ವರ್ಷ ಪ್ರತಿ ಆಯೋಜಿಸುತ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ಗಳ ನಿರಪು ಠೇವಣಿಯ ಮೇಲೆ ನೀಡುವ ಬಡ್ಡಿ ದರವು ಕನಿಷ್ಠ ಮಟ್ಟಕ್ಕೆ ಇಳಿದುದರಿಂದ ವಿದ್ಯಾಭ್ಯಾಸಕ್ಕೆ ಆರ್ಥಿಕವಾಗಿ ನೆರವೇರಿಸಿ ಬರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ನೆರವು ಕೊಡಲು ಆಗುವುದಿಲ್ಲ ಎಂಬ ಒಂದು ಕಳಕಳಿಯ ಬೇಸರ ಮಂದಿರಕ್ಕೆ ಇದೆ. ಈಗ ಇರುವ 11 ಲಕ್ಷ ರೂಪಾಯಿ ವಿದ್ಯಾನಿಧಿ ಠೇವಣಿಯ ಮೇಲೆ ಕೇವಲ ₹75,000 ವಾರ್ಷಿಕ ಬಡ್ಡಿ ಬರುತ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ವಿದ್ಯಾರ್ಥಿಗಳಿಗೆ ನೆರವು ಅಪೇಕ್ಷಿಸಿ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಿದೆ. ಅದು ತುಂಬಾ ಸಂತೋಷದ ಬೆಳವಣಿಗೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಕೊರತೆ ನೀಗಿಸಲು ವಿದ್ಯಾನಿಧಿಯ ಸಂಪನ್ಮೂಲವನ್ನು ವೃದ್ಧಿಸಲು ಸಾರ್ವಜನಿಕರ ತುಂಬುರದಿಂದ ಪ್ರೋತ್ಸಾಹ, ಪ್ರೇರಣೆ ಹಾಗೂ ಧನ ಸಹಾಯದ ಅವಶ್ಯಕತೆ ಇದೆ. ವಿದ್ಯಾರ್ಥಿಗಳು ತಮಗೆ ದೊರಕಿದ ವಿದ್ಯಾನಿಧಿಯ ಕಾಣಿಕೆಯನ್ನು ಮಹಾದೇವಿಯ ಪ್ರಸಾದವೆಂದು ಸ್ವೀಕರಿಸಿ ಸಾಧನೆ ಮತ್ತು ಕಲಿಕೆಗೆ ಅಂತ್ಯವಿಲ್ಲ ಎಂಬುದನ್ನು ಮನಗಂಡು ಉತ್ತಮ ಸಂಸ್ಕಾರವನ್ನು ಹೊಂದಿ ಮುಂದೆ ಒಳ್ಳೆಯ ಸ್ಥಾನಕ್ಕೇರಿ ಸಮಾಜಕ್ಕೆ ಉಪಯೋಗವಂತಹ ಸೇವೆಯನ್ನು ನೀಡುವಂತಾಗಲಿ ಎಂಬುದೇ ನಮ್ಮ ಆಶಯ. ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ ಪಡೆದ ವಿದ್ಯಾರ್ಥಿಗಳು ಒಳ್ಳೆಯ ಉದ್ಯೋಗ ಪಡೆದ ಬಳಿಕ ಸಹಾಯದಿಂದ ಮಂದಿರವನ್ನು ಎನ್ನಷ್ಟು ಮರೆಯದೆ ತಮ್ಮ ಕೈಲಾದ ದೇಣಿಗೆ ನೀಡಿ ತಮ್ಮೂಲಕ ಭವಿಷ್ಯದ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ನೆರವಾಗಬೇಕೆಂದು ನಮ್ಮೆಲ್ಲರ ಅಭಿಲಾಷೆ. ಮಂದಿರವು ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಕಟ್ಟಡವನ್ನು ವಿಸ್ತರಿಸಿ ಗರ್ಭಗುಡಿಗೆ ಸುಂದರವಾದ ಮುಖದ್ವಾರವನ್ನು ನಿರ್ಮಿಸಿದೆ. ರಜತ ಮಹೋತ್ಸವದ ಸವಿನೆನಪಿಗೆ ವಿಶ್ವಮಾತೆ ಎಂಬ ಸುಂದರ ಸ್ಮರಣ ಸಂಚಿಕೆಯಲ್ಲಿ ಮಂದಿರವು ನಡೆದು ಬಂದ ದಾಳಿ ಸಂಕಲನ ಪ್ರಕರಣಗೊಂಡು ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡಿದೆ. 2010ನೇ ಇಸವಿಯಲ್ಲಿ ಶ್ರೀ ಮಹಾದೇವಿ ಭಜನಾ ಮಂದಿರ ಸ್ವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಮಂದಿರದ ಮುಂಭಾಗದಲ್ಲಿ ಸುಂದರವಾದ ನೂತನ ಗೋಪುರ ಮುಖಮಂಟಪವನ್ನು ನಿರ್ಮಿಸಲಾಯಿತು. ವೇದಮೂರ್ತಿ ಸುಬ್ರಹ್ಮಣ್ಯ ತಂತ್ರಿಯವರ ಪೌರಭಕ್ತಿಯಲ್ಲಿ ತಾರೀಖು 8 ಡಿಸೆಂಬರ್ 2010ರಿಂದ ತಾರೀಖು 12 ಡಿಸೆಂಬರ್ 2010ರವರೆಗೆ ಧಾರ್ಮಿಕ, ವೈದಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಮಂದಿರದ ಪ್ರೋತ್ಸಾಹದಿಂದ ತಾರೀಖು 15 ಸೆಪ್ಟೆಂಬರ್ 2013ರಿಂದ ಮಂದಿರದಲ್ಲಿ ಪತಂಜಲಿ ಯೋಗ ಶಿಕ್ಷಣವನ್ನು ಪ್ರಾರಂಭಿಸಿದ್ದು ಅದು ನಿರಂತರವಾಗಿ ನಡೆಯುತ್ತಿದೆ. ಪರಿಸರದ ಜನರಿಗೆ ಆರೋಗ್ಯ ಮಾಹಿತಿ, ಒತ್ತಡರಹಿತ ಜೀವನದ ಬಗ್ಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುತ್ತಾ ಸಮಾಜದಲ್ಲಿ ಉತ್ತಮ ಜೀವನಕ್ಕೆ ಪರಿವರ್ತನೆಯಾಗಿದೆ. ಮಂದಿರದ ಈ ಎಲ್ಲಾ ಬೆಳವಣಿಗೆಗಳ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹಿಸಿ ಸಹಕರಿಸಿದ ಎಲ್ಲಾ ಭಕ್ತಾಭಿಮಾನಿಗಳಿಗೆ ಶ್ರೀ ಮಹಾದೇವಿಯು ಸಕಲ ಇಷ್ಟಾರ್ಥಗಳನ್ನು ಪೂರೈಸಿ ಸರ್ವರು ಸತ್ಕರ್ಮ ಸತ್ಕಾರ್ಯದಲ್ಲಿ ನಡೆದು ಸಮೃದ್ಧಿಯನ್ನು ಹೊಂದುವಂತೆ ಆಶೀರ್ವದಿಸಲಿ. ಅಳಪೆ ಕರ್ಮಾರದಲ್ಲಿ ನೆಲೆ ನಿಂತ ಶ್ರೀ ಮಹಾದೇವಿ ಅನುಗ್ರಹ ಕೃಪೆಯನ್ನು ಅರಸಿಕೊಂಡು ಬರುವ ಸುಸಂಸ್ಕೃತ ಸಜ್ಜನ ಬಾಂಧವರ ನೆಲೆವೀಡಾಗಿ ಕಂಗೊಳಿಸಲಿಕ್ಕೆಂದು ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ನನಗೆ ಪ್ರಾಸ್ತಾವಿಕ ಭಾಷಣವನ್ನು, ಪ್ರಾಸ್ತಾವಿಕ ನುಡಿಯನ್ನು ಆಡಲು ಅವಕಾಶವನ್ನು ಮಾಡಿಕೊಟ್ಟ ಶ್ರೀ ಮಹಾದೇವಿ ಭಜನಾ ಮಂದಿರದ ಎಲ್ಲ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ಸಭಾ ಸದಸ್ಯರಿಗೆ ವಂದಿಸಿ ನನ್ನ ಈ 2 ವರ್ಷ ಪ್ರಾಸ್ತಾವಿಕ ಭಾಷಣವನ್ನು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗೌರವಾಧ್ಯಕ್ಷ, ಅತಿಥಿಗಳೇ ಮತ್ತು ಊರಿನ ಗಣ್ಯರು, ವೇದಿಕೆ ಮುಂದೆ ಉಪಸ್ಥಿತರಿರುವಂತಹ ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರ. ಇದು ಒಂದು ವಿಶಿಷ್ಟ ಕಾರ್ಯಕ್ರಮ. ಇನ್ನು ನಾವು ಮಹಾದೇವಿ ಭಜನಾ ಮಂದಿರದಲ್ಲಿ ಏನು ಮಾಡ್ತಾ ಇದೀವಲ್ಲ, ಇದೊಂದು ವಿಶಿಷ್ಟ ಕಾರ್ಯಕ್ರಮ. ಮಹಾದೇವಿ ಭಜನಾ ಮಂದಿರ ನಾವು ಅಂದ್ಕೊಂಡಾಗೆ
ಭಕ್ತಿ, ಧಾರ್ಮಿಕ ಮನಸ್ಸನ್ನು ಜಾಗೃತಗೊಳಿಸುವಂತ ಒಂದು ಶ್ರದ್ಧಾ ಕೇಂದ್ರ. ಆದರೆ ಇವತ್ತು ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸಮಾಜಮುಖಿಯಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅಂದ್ರೆ ಯಾರಿಗೆ ನಾವು ಇದು ಅಚ್ಚುಮೆಚ್ಚಾದ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗೆ ವೇತನ ಕೊಡೋದಾಗ್ಲಿ, ಪ್ರತಿಭಾ ಪುರಸ್ಕಾರವನ್ನು ಕೊಡೋದಾಗ್ಲಿ, ನಾವೊಂದು ಅಚ್ಚುಮೆಚ್ಚಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟಿಸಿದ ಎಲ್ಲ ಕಾರ್ಯಕರ್ತರಿಗೂ ನನ್ನ ಅಭಿನಂದನೆ. ಇವತ್ತು SSLC ಮತ್ತು PUC ವಿದ್ಯಾರ್ಥಿಗಳು ಅತಿಯಾದ ಮಾರ್ಕ್ಸ್ ಅನ್ನು ತಗೊಂಡು ಮುಂದಿನ ಉನ್ನತ ಶಿಕ್ಷಣಕ್ಕೆ ಪಾದಾರ್ಪಣೆಗೊಳ್ಳುತ್ತಿದ್ದ ಅವರಿಗೆಲ್ಲರಿಗೂ ನನ್ನ ಶುಭಾಶಯಗಳು. ನಾವು ಎಲ್ಲ ಮಗುವಿನಲ್ಲೂ ಒಂದಲ್ಲ ಒಂದು ರೀತಿ ಪ್ರತಿಭೆಯನ್ನು ಕಾಣ್ತೇವೆ. ಅದು ಕಲಿಕೆಯಲ್ಲಾಗಿರ್ಬೋದು, ಅಥವಾ ಕ್ರೀಡೆಯಲ್ಲಾಗಿರಬಹುದು, ಅಥವಾ ಕಲೆ ಆಗಿರ್ಬೋದು, ಸಾಹಿತ್ಯದಲ್ಲಾಗಿರ್ಬೋದು, ಯಾವುದೇ ರೀತಿಯಲ್ಲಿ ಒಂದು ಪ್ರತಿಭೆಯನ್ನು ನಾವು ಎಲ್ಲ ಮಕ್ಕಳು ಕಾಣುತ್ತೇವೆ. ಅದನ್ನು ನಾವು ಸಣ್ಣ ಇರಬೇಕಾದ್ರೆ, ಅಂದ್ರೆ ಚಿಕ್ಕಂದಲೇ ಇರಬೇಕಾದ್ರೆ ಅದನ್ನು ಗುರುತಿಸಬೇಕು. ಮೊದಲು ಗುರುತಿಸಬೇಕಾಗಿರೋದು ತಂದೆ ತಾಯಿಗಳು, ಮತ್ತು ಅದರ ನಂತರ ಗುರು ಹಿರಿಯರು ಮತ್ತು ಅಧ್ಯಾಪಕರು, ಟೀಚರ್ಸ್, ಮತ್ತು ಸಮಾಜ ಬಂಧು ಬಾಂಧವರು. ಹೀಗೆ ಎಲ್ಲ ರೀತಿಯಲ್ಲಿ ಅವರನ್ನು ಗುರುತಿಸಿದರೆ ಅವರು ಮುಂದೆ ಅದನ್ನೇ ದಾರಿ ಮಾಡಿಕೊಂಡು ಒಂದು ಯಶಸ್ಸನ್ನು ಗಳಿಸ್ತಾರೆ. ಆ ಕಾರ್ಯ ಅಡಿಯಲ್ಲಿ ಇವತ್ತು ನಾವು ಪ್ರತಿಭಾ ಪುರಸ್ಕಾರವನ್ನು ಈ ನಾವು ಭಜನಾ ಮಂದಿರ ಮಾಡ್ತೇವೆ. ಈಗ ನಿಮ್ಗೆ ಸಿಕ್ಕಿರೋ ಮೊತ್ತ ಏನೇ ಇರ್ಬೋದು, ಎಷ್ಟೇ ಇರ್ಬೋದು, ಬಟ್ ನೀವು ಮಾಡುವ ಕಾರ್ಯ ಉಂಟಲ್ಲ ಅದು ಒಂದು ಶ್ಲಾಘನೀಯ. ಯಾಕೆಂದ್ರೆ ಈ ತರ ನಿಮ್ಗೆ ಪ್ರೋತ್ಸಾಹನ ಸಿಕ್ಕಿದ್ರೆ ನಾವು ಇನ್ನೂ ಮಾಡಬೇಕು, ಇನ್ನೂ ಸಾಧನೆ ಮಾಡಬೇಕು, ಮತ್ತು ಮುಂದೆ ಬರಬೇಕು ಅನ್ನುವ ಒಂದು ನಮ್ಮಲ್ಲಿ ಒಂದು ಗುರಿ ಬರ್ತದೆ. ಹಾಗೆ ನಾವು ಮತ್ತು ನಿರಂತರವಾಗಿ ಪರಿಶ್ರಮವನ್ನು ಮಾಡ್ತಾ ಇದ್ದೇವೆ. ಇದರ ಶ್ಲಾಘನೀಯ ಕಾರ್ಯಕ್ಕೆ ನಾನು ಮತ್ತೊಮ್ಮೆ ಮತ್ತು ನಮ್ಮ ಪದಾಧಿಕಾರಿಗಳಿಗೆ ನಾನು ಶುಭಾಶಯ ಸೂಚಿಸ್ತೇನೆ. ಒಂದ್ಸಲ ಅರಿಸ್ಟಾಟಲ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಶಿಕ್ಷಣ ಅನ್ನೋದು ನಮ್ಮಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಎಷ್ಟು ಕಷ್ಟ ಆದರೂ ನಮಗೆ ಒಂದು ಆಶ್ರಯ ಸಿಕ್ಕಿದಾಗ ಎಷ್ಟು ಸಂತೋಷ ಆಗ್ತದಲ್ಲ, ಆ ತರ ಅನ್ನೋದು ನಮ್ಮೊಂದು ಶಿಕ್ಷಣ. ಈ ಶಿಕ್ಷಣ ಎಷ್ಟೇ ಕಷ್ಟ ಸುಖ ಬಂದರೂ ಅದರಿಂದನೇ ನಮಗೆ ಒಂದು ಸತತ ಪರಿಶ್ರಮದಿಂದ ಯಶಸ್ಸನ್ನು ಸಿಗುವಂಥದ್ದು ಈ ಶಿಕ್ಷಣ. ಈ ತರ ಸಾಧನೆಗೆ ಈ ಸಾಧನೆಯಲ್ಲಿ ವಿದ್ಯಾರ್ಥಿಗಳ ಅವಿರತ ಪರಿಶ್ರಮ ಇರ್ತದೆ, ಹೆತ್ತವರ ಪ್ರೋತ್ಸಾಹ ಇರ್ತದೆ, ಮತ್ತು ಅಧ್ಯಾಪಕರ ಮಾರ್ಗದರ್ಶನ ಇರ್ತದೆ. APJ ಅಬ್ದುಲ್ ಕಲಾಂ ಏನ್ ಹೇಳ್ತಾರೆ ಅಂದ್ರೆ, ಸತತ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ನಾವು ಯಾವುದನ್ನು ಬೇಕಾದ್ರೂ ಸಾಧಿಸಬಹುದು. ಅಂದ್ರೆ ಯಶಸ್ಸನ್ನು ಒಂದು ಯಾವ ರೀತಿಯಲ್ಲಾದ್ರೂ ಸಾಧಿಸಬಹುದು, ನಮಗೆ ಸತತ ಪ್ರಯತ್ನ ಮತ್ತು ಆತ್ಮವಿಶ್ವಾಸ ಇರ್ತದೆ. ಈ ಯಶಸ್ಸು ಅನ್ನೋದು ಒಂದು ದಿವಸದಲ್ಲೇ ಸಿಕ್ಕುವುದಿಲ್ಲ. ಯಶಸ್ಸು ಅನ್ನೋದು ಸತತ ಪ್ರಯತ್ನ ಇರಲೇಬೇಕು, ಸತತ ಪರಿಶ್ರಮ ಇರಲೇಬೇಕು. ನೀವೊಂದು ಕೇಳಿರ್ಬೋದು ಹ್ಯಾಬಿಟ್ ಸ್ಟ್ಯಾಕಿಂಗ್ ಅಂತ. ಅಂದ್ರೆ ಸೈಂಟಿಫಿಕಲಿ ಹ್ಯಾಬಿಟ್ ಸ್ಟ್ಯಾಕಿಂಗ್ ಅಂತ ಹೇಳಿದ್ರೆ, ಈ ಯಶಸ್ಸು ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ ಒಂದೇ ದಿವಸಕ್ಕೆ ಸಿಕ್ಕುವುದಿಲ್ಲ. ಎವ್ರಿ ಡೇ ವಿ ಹ್ಯಾವ್ ಟು ಡೂ ಲಿಟಲ್ ಎಫರ್ಟ್. ಓಕೆ, ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ದಿವಸ ಎಕ್ಸಾಂಪಲ್ ನೀವು ಸ್ಟೂಡೆಂಟ್ ಇದ್ದೀರಾ, ಚೆನ್ನಾಗಿ ಓದಬೇಕು ಅಂದ್ರೆ ಬೆಳಗ್ಗೆ 1 ಅವರ್, ಸಂಜೆ 1 ಅವರ್. ಯಾರು ಏನೇ ಹೇಳಿದ್ರು ನಾನು 1 ಅವರ್ ಓದಲೇಬೇಕು. ಆ ಥರ ನೀವು ಸ್ಪೋರ್ಟ್ಸ್ ಅಲ್ಲಿ ನೀವು ಇದಾಗಬೇಕು, ನೀವು ಕ್ರೀಡಾಪಟು ಆಗಬೇಕು, ಒಳ್ಳೆ ಉತ್ತಮ ಮ್ಯೂಸಿಷಿಯನ್ ಆಗಬೇಕು, ಯು ಹ್ಯಾವ್ ಟು ಡೂ ದಟ್ ಹ್ಯಾಬಿಟ್. ಬೆಳಗ್ಗೆ 1 ಅವರ್, ಸಂಜೆ 1 ಅವರ್. ಇದನ್ನು ನಾವು ಹ್ಯಾಬಿಟ್ ಸ್ಟ್ಯಾಕಿಂಗ್ ಅಂತ ಹೇಳ್ತೀವಿ. ಹೀಗೆ ಹ್ಯಾಬಿಟ್ ಸ್ಟ್ಯಾಕಿಂಗ್ ಮಾಡ್ತಾ ಬರೋದ್ರಿಂದ ನಮ್ಮಲ್ಲಿ ಈ ಹ್ಯಾಬಿಟ್ಗಳು ರೂಢಿಯಾಗಿ ಯಶಸ್ಸು ಗ್ಯಾರಂಟಿ ಸಿಗ್ತದೆ. ನೀವು ಇಷ್ಟೆಲ್ಲ ಸಾಧನೆ ಮಾಡಿ ಬಂದಿದ್ದೀರಾ, ಇನ್ನು ಮುಂದೆ ಮತ್ತು ಶೈಕ್ಷಣಿಕವಾಗಿ ಸಾಧನೆ ಮಾಡ್ತಾ ಇದ್ದೀರಾ. ನಾನು ಕೆಲವೊಂದು ಯಶಸ್ಸಿನ ಗುಟ್ಟನ್ನು ಹೇಳಿ ಬಯಸ್ತೇನೆ. ನೀವು ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಬೇಕು, ಯು ಹ್ಯಾವ್ ಟು ರಿಮೆಂಬರ್ 5D. 5D ಅಂತ ಹೇಳಿದ್ರೆ, ಮೊದಲನೇ ಡಿ ಅಂದ್ರೆ ಡ್ರೀಮ್. ಡ್ರೀಮ್ ಅಂದ್ರೆ ಕನ್ಸು ಕಾಣಬೇಕು. ಕನ್ಸು ಅಂದ್ರೆ ಹಗಲುಗನ್ಸಲ್ಲ, ಒಂದು ಸ್ವಚ್ಛವಾದ ಕನಸು, ಒಂದು ಕರೆಕ್ಟಾಗಿ ಒಂದು ದಾರಿಗೆ ನೀವು ಕನ್ಸು ಕಾಣ್ತಾ ಹೋಗ್ಬೇಕು. ಏನ್ ಕನ್ಸಪ್ಪ ಅಂದ್ರೆ, ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, IAS ಆಗಬೇಕು, ಅಥವಾ IPS ಆಗಬೇಕು, ಇಲ್ಲ ನನ್ನ ಕ್ರೀಡೆಯಲ್ಲಿ ನಾನು ಆಸಕ್ತಿ ಇದ್ರೆ ಒಳ್ಳೆ ಸ್ಪೋರ್ಟ್ಸ್ ಮೆಡಿಸಿನ್ ಆಗಬೇಕು, ಒಳ್ಳೆ ಮ್ಯೂಸಿಷಿಯನ್ ಆಗಬೇಕು, ಅಥವಾ ಹೋಗ್ಲಿ ಪಿಕ್ಚರ್ ಮಾಡ್ಬೇಕು ಅಂದ್ರೆ ಡೈರೆಕ್ಟರ್ ಆಗಬೇಕು. ಒಂದು ನಿಮ್ಮಲ್ಲಿ ಒಂದು ಸ್ವಚ್ಛಂದವಾದ ಒಂದು ಕರೆಕ್ಟ್ ಕನಸಿರ್ಬೇಕು. ನೀವು ಯಾಕೆ ಈ ತರ ಕನಸು ಕಾಣಬೇಕು ಅಂತ ಹೇಳಿದ್ರೆ, ನೀವು ದಿನಾ ಬೆಳಿಗ್ಗೆ ಇದು ಈ ತರ ತಲೆಯಲ್ಲಿ ಯಾವಾಗ್ಲೂ ಈಗ ಹೇಳ್ಕೊಳ್ತಾ ಇದ್ರೆ, ಓಕೆ ನಾನು ಇದಾಗಬೇಕು, ಈ ತರ ನಾನು ಆಗ್ಬೇಕು, ಒಂದೇ ಒಂದು ಕನಸು ಇಟ್ಕೊಳ್ಬೇಕು, ತುಂಬಾ ಮಲ್ಟಿಪಲ್ ಕನಸು ಇಟ್ಕೊಳ್ಬಾರ್ದು. ಸೊ ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಬ್ರೈನ್ ಅಲ್ಲಿ ಒಂದು ಪಾರ್ಟ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಸಬ್ ಕಾನ್ಶಿಯಸ್ ಮೈಂಡ್. ಈ ಸಬ್ ಕಾನ್ಶಿಯಸ್ ಮೈಂಡ್ ಹೇಗೆ ವರ್ಕ್ ಮಾಡ್ತದೆ ಅಂತ ಹೇಳಿದ್ರೆ, ನೀವು ಈ ತರ ದಿನಾ ಹೇಳ್ಕೊಳ್ತಾ ಹೋದ್ರೆ ನಿಮ್ಮ ತಲೆಯಲ್ಲಿ ಹೋಗಿ ಅದು ಕೂತ್ಕೊಳ್ತಾ ಹೋಗ್ತದೆ. ಈ ಸಬ್ ಕಾನ್ಶಿಯಸ್ ಮೈಂಡ್ ಎಷ್ಟು ಪವರ್ಫುಲ್ ಅಂತ ಹೇಳಿದ್ರೆ, ನೀವು ಏನು ಅನ್ಕೊಳ್ತೀರಲ್ಲ ಅದು ಹಾಗೇ ಆಗ್ತದೆ. ಸೊ
ಯಾವಾಗಲೂ ನೀವು ಈ ಥರ ಕನಸು ಕಾಣ್ತಾ ಇರಬೇಕು, ನಿಮ್ಮ ಗುರಿ ಕರೆಕ್ಟಾಗಿರಬೇಕು. ಸೊ ಇದು ಫಸ್ಟ್ ಡಿ, ದಟ್ ಈಸ್ ಡ್ರೀಮ್. ಸೆಕೆಂಡ್ ಈಸ್ ಡಿಸಿಪ್ಲಿನ್. ಕನಸು ಕಂಡ್ರಾಗಿಲ್ಲ, ಕನಸನ್ನು ಹೇಗೆ ನಾವು ಮುಂದೆ ಒರೆಸ್ಬೇಕು, ಹೇಗೆ ಇದನ್ನು ನಾವು ನನಸಾಗಿಸ್ಬೇಕು ಅನ್ನೋದು ಎರಡನೇದು ಶಿಸ್ತು. ಈ ಶಿಸ್ತು ಹೇಗಿರಬೇಕು ಅಂತ ಹೇಳಿದರೆ, ನಿಮ್ಮ ಡಿಸಿಪ್ಲಿನ್ ಹೇಗಿರಬೇಕು ಅಂದರೆ, ಈಗಾಗಲೇ ನಾನು ಹೇಳಿದೆ, ಓಕೆ ನಾನು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿದ್ರೆ 1 ಅವರ್ ಬೆಳಗ್ಗೆ ಓದ್ತೀನಿ, ಯಾವುದೇ ರೀತಿ ಡಿಸ್ಟ್ರಾಕ್ಷನ್ ಇರಬಾರ್ದು ನನಗೆ. ಸಂಜೆ ಓದ್ತೀನಿ. ಅಥವಾ ನಾನು ಸ್ಪೋರ್ಟ್ಸಲ್ಲಿ ಚೆನ್ನಾಗಿ ಎಕ್ಸ್ಪ್ಲೋರ್ ಆಗಬೇಕು ಅಂತ ಹೇಳಿದರೆ ಬೆಳಗ್ಗೆ 1 ಅವರ್ ಟ್ರ್ಯಾಕಲ್ಲಿ ನಾನು ಅಭ್ಯಾಸ ಮಾಡ್ತೀನಿ, ಸಂಜೆ 1 ಅವರ್ ನಾನು ಟ್ರ್ಯಾಕ್ಟರ್ ಪ್ರಾಕ್ಟೀಸ್ ಮಾಡ್ತೀನಿ. ಆ ಥರ ಒಂದು ಶಿಸ್ತಿರಬೇಕು. ಮೂರನೇದು ಡಿಟರ್ಮಿನೇಷನ್ ಅಂದರೆ ದೃಢ ಸಂಕಲ್ಪ. ನಾನು ಇದನ್ನು ಮಾಡೇ ತೀರ್ತೀನಿ ಇವತ್ತು. ಓಕೆ, ನನಗೆ 2-3 ದಿವಸದಿಂದ ಏನೂ ಮಾಡ್ಲಿಕ್ಕಾಗಿಲ್ಲ, ಇವತ್ತು ನನಗೆ ಸಿಕ್ಕಿದೆ, ಇವತ್ತು ನಾನು ಇದನ್ನು ಮಾಡೇ ತೀರ್ತೀನಿ ಅನ್ನೋ ಒಂದು ಸಂಕಲ್ಪ ನಿಮ್ಮಲ್ಲಿ ಇರಬೇಕು. 4ನೇದು ಡೆಡಿಕೇಶನ್. ಇದು ವೆರಿ ಇಂಪಾರ್ಟೆಂಟ್. ಡೆಡಿಕೇಶನ್ ಅಂತ ಹೇಳಿದರೆ ನಾವು ಕೆಲವೊಂದನ್ನು ಡೆಡಿಕೇಟ್ ಮಾಡ್ಬೋದು. ತ್ಯಾಗ ಮನೋಭಾವ ಅಂತ ಹೇಳಿದರೆ, ಈಗ ನಾವು ಏನಾದರೂ ಓದ್ತಾ ಇದ್ದೀವಿ, ತುಂಬ ಡಿಸ್ಟ್ರಾಕ್ಷನ್ ಇರುತ್ತೆ, ಸೋಷಿಯಲ್ ಮೀಡಿಯಾ, ಮೊಬೈಲ್, ಅಥವಾ ಮನೇಲಿ ಯಾರು ಆಡ್ಲಿಕ್ಕೆ ಕರೀತಾರೆ, ತುಂಬ ಡಿಸ್ಟ್ರಾಕ್ಷನ್ ಬರ್ತಾ ಇರ್ತದೆ. ಅದನ್ನೆಲ್ಲ ಬಿಟ್ಟು ಡೆಡಿಕೇಟ್ ಆಗಿ ನೀನು ಓದಬೇಕು. ಅಥವಾ ನೀನು ಯಾವುದೇ ಪ್ರೊಫೆಷನಲ್ ಓದಿದ್ರು ಈ ಥರ ಡೆಡಿಕೇಶನ್ ಬೇಕೇ ಬೇಕು. ಲಾಸ್ಟ್ನೇದಾಗಿ ಡಿವೈನ್ ಇಂಟರ್ವೆನ್ಷನ್, ಡಿ. ಮತ್ತು ಇದು ತುಂಬ ಅಗತ್ಯವಾದದ್ದು. ನಾವೆಲ್ಲ ಈ ಭಜನಾ ಮಂದಿರದಲ್ಲಿದ್ದೀವಿ, ದೇವಿಯ ಕರುಣೆಗೆ ಪಾತ್ರರಾಗಿದ್ದೇವೆ. ಈ ಥರ ದೇವಾತಾನುಗ್ರಹ ಮತ್ತು ಅದೃಷ್ಟ ಇದ್ದರೆ ಕೊನೆಯದಾಗಿ ನಾವು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ. ಸೊ ಮಕ್ಕಳೇ, ಈ 5Dಯನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಯಾವುದೇ ರೀತಿ ಯಶಸ್ಸು ಕನಸಲ್ಲ, ಯಶಸ್ಸು ನಿಮಗೆ ಸಿಕ್ಕೇ ಸಿಗ್ತದೆ. ಇನ್ನು ನಾನು ಪೋಷಕರಿಗೆ ಏನು ಹೇಳಿ ಬಯಸ್ತೇನೆ ಅಂತ ಹೇಳಿದ್ರೆ, ಪೋಷಕರು ಮಕ್ಕಳಲ್ಲಿ ಬರೀ ಓದೋದಷ್ಟೇ ಅಲ್ಲ, ಅವರಲ್ಲಿ ಏನಾದರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ, ಮ್ಯೂಸಿಕಲ್ ಚೆನ್ನಾಗಿದ್ದಾರೆ, ಸ್ಪೋರ್ಟ್ಸಲ್ಲಿ ಚೆನ್ನಾಗಿದ್ದಾರೆ, ಅವರನ್ನು ಹುರಿದುಂಬಿಸಬೇಕು. ಬರೀ ಓದೋದಷ್ಟೇ ಅಲ್ಲ, ತುಂಬ ಬೇರೆ ಬೇರೆ ಥರದ ಬ್ರ್ಯಾಂಚ್ ಇದೆ. ಈಗ ಎಲ್ಲದಕ್ಕೂ ಪ್ರೋತ್ಸಾಹ ಸಿಗ್ತಾ ಇದೆ. ಮತ್ತೆ ನಾವು ಮಕ್ಕಳಿಗಾಗಿ ಭವಿಷ್ಯ ರೂಪಿಸುವುದಲ್ಲ, ಭವಿಷ್ಯಕ್ಕಾಗಿ ಮಕ್ಕಳನ್ನು ರೂಪಿಸಬೇಕು. ನಾವು ಏನು ಮಾಡಬೇಕು ಅಂದರೆ, ನಾವು ತುಂಬ ಆಸ್ತಿ ಮಾಡ್ತೀವಿ, ಅದು ಮಾಡ್ತೀವಿ, ಮಕ್ಕಳಿಗೆ ನಾವು ಕೂಡಿಟ್ಟು ಹೋಗೋಣ, ಆಗೋದಿಲ್ಲ. ಆ ಆಸ್ತಿ ಎಲ್ಲ ಒಂದಲ್ಲ ಒಂದು ದಿವಸ ಕರಗಿ ಹೋಗ್ತದೆ. ನಾವು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ಹೇಳಿದರೆ, ಮಕ್ಕಳು ಹೇಗೆ ಬೆಳಿಬೇಕು ಅಂದರೆ, ಒಂದು ನಾಗರಿಕರಿಗೆ ಒಂದು ಆಸ್ತಿಯಾಗಿರ್ಬೇಕು, ಅವರು ಸಮಾಜಕ್ಕೆ ಒಂದು ಆಸ್ತಿಯಾಗಿರ್ಬೇಕು ಅವರು. ಆ ಥರ ನಾವು ಮಕ್ಕಳನ್ನು ಬೆಳೆಸಬೇಕು. ಮತ್ತು ಮಕ್ಕಳನ್ನು ಯಾವಾಗಲೂ ನಾವು ಮೊಬೈಲ್, ಸೋಷಿಯಲ್ ಮೀಡಿಯಾ ಮತ್ತು ದುಡ್ಡು, ಈಸಿ ದುಡ್ಡು ಸಿಕ್ಕುವಂಗೆ, ತುಂಬ ಕಷ್ಟದಲ್ಲಿ ಅಂದರೆ ಅವ್ರಿಗೆ ಎಷ್ಟು ದುಡ್ಡಿದ್ರು ನಿಮ್ಮ ಹತ್ರ, ಅವ್ರಿಗೆ ಸ್ವಲ್ಪ ಕಷ್ಟ ತೋರಿಸ್ತಾ ಇರಬೇಕು. ಸೊ ಈ ರೀತಿ ನಾವು ಅವರನ್ನು ಸರಿ ಹಾದಿಗೆ ತರಬೇಕು. ಮಕ್ಕಳನ್ನು ನಾವು ಸುಸಂಸ್ಕೃತ ನಾಗರಿಕನಾಗಿ ಫಸ್ಟ್ ಆಗಿ ಮಾಡಬೇಕು. ಮಕ್ಕಳು ನಾವು ಸಂಸ್ಕಾರವನ್ನು ಕೊಡೋದ್ರಿಂದಲೇ ಮಕ್ಕಳು ಮುಂದೆ ಸಮಾಜದಲ್ಲಿ ಸುದೃಢವಾಗಿರ್ತಾರೆ. ಈಗೆಲ್ಲ ನೀವು ನೋಡ್ತಾ ಇದ್ದೀರಾ, ಜೆನ್ ಆಲ್ಫಾ ಎಲ್ಲ ಪ್ರೊಟೆಸ್ಟು ನೋಡ್ತಾ ಇದ್ದೀರಾ, ನಮ್ಗೆ ಗೊತ್ತು. ಇದನ್ನು ನಾನೇನು ಹೇಳೋದಂದ್ರೆ, ಇದು ಪಾಲಕರಿಂದ ಕರೆಕ್ಟಾಗಿ ಸಂಸ್ಕೃತಿ ಸಿಗ್ತಾ ಇಲ್ಲ ಆ ಮಕ್ಕಳಿಗೆ. ಇನ್ನು ಕರೆಕ್ಟಾಗಿ ನಮ್ಮಲ್ಲಿ ಸಂಸ್ಕೃತಿ ಸಿಕ್ಕಿದ್ರೆ ಉತ್ತಮ ನಾಗರಿಕನಾಗಿ ಮಾಡಬಹುದು, ಮತ್ತೆ ಉತ್ತಮ ಮಾನವನಾಗಿಯೂ ಮಾಡಬಹುದು. ನಾವು ಈ ರೀತಿ ನಾವು ಯಶಸ್ಸನ್ನು ಯಾವುದೇ ರೀತಿ ಈ ಥರ 5 ಪಾಯಿಂಟ್ಸ್ 5D ತಗೊಂಡು ನಾವು ಮಾಡ್ತಾ ಹೋದರೆ ಡೆಫಿನೆಟ್ಲಿ ನಮ್ಮಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ. ಹಾಗೆ ಈ ರೀತಿ ನನಗೆ ಅವಕಾಶ ಮಾಡಿಕೊಟ್ಟ ಭಜನಾ ಮಂದಿರದ ಕಾರ್ಯದರ್ಶಿಗಳು, ಕಾರ್ಯಸಂಘಟಕರಿಗೂ ಮತ್ತೊಮ್ಮೆ ಉತ್ತಮವಾಗಿ ಅಂಕಗಳನ್ನು ಪಡೆದು ಇನ್ನೂ ಮತ್ತೆತ್ತರಕ್ಕೆ ಬೆಳಿ, ಎಲ್ಲರೂ ಯಶಸ್ಸನ್ನು ಸಾಧಿಸಲಿ, ಸಾಧನೆಯ ಉತ್ತುಂಗಕ್ಕೆ ಬೆಳೆಯಿರಿ ಅಂತ ಹೇಳಿ ನಾನು ಮತ್ತೊಮ್ಮೆ ಶುಭ ಹಾರೈಕೆಯನ್ನು ಹೊಳಿಸುತ್ತಾ ನನ್ನ ಈ ಸಣ್ಣ ಮಾತನ್ನು ಶ್ರೀ ಮಹಾದೇವಿ ಭಜನಾ ಮಂದಿರ ಅಳಪೆ ಕರ್ಮಾರ್ ಇದರ ಇಂದಿನ ವಿದ್ಯಾರ್ಥಿಗಳಿಗೆ ಒಂದು ಸಹಕಾರಿಯಾಗುವ ನಿಟ್ಟಿನಲ್ಲಿ ಹಾಗೂ ಅವರ ಭವಿಷ್ಯತ್ತಿಗೆ ಒಂದು ದಾರಿದೀಪವಾಗುವ ಒಂದು ನಿಟ್ಟಿನಲ್ಲಿ ಈ ಒಂದು ಸುಂದರವಾದ ಕಾರ್ಯಕ್ರಮ, ಅದು ವಿದ್ಯಾದಾನ ಕಾರ್ಯಕ್ರಮ. ಬಹುಶಃ ಈ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾನು ಪುಣ್ಯ ಪಡೆದಿದ್ದೇನೆ ಎಂದು ಹೇಳುತ್ತೇನೆ. ಈ ಬಗ್ಗೆ ನಮ್ಮ ಮಂದಿರದ ನನ್ನ ಹಿರಿಯರವರು ಪ್ರಭಾಕರ್ ಅಮೀನ್ ಇವರಿಗೆ ಹಾಗೂ ಇದರ ಎಲ್ಲ ಪದಾಧಿಕಾರಿಗಳು, ಸದಸ್ಯರಿಗೆ ನಾನು ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಈ ಗ್ರಾಮಕ್ಕೆ ಸಂಬಂಧಪಟ್ಟ ಗ್ರಾಮ ಅಧಿದೇವತೆ ಮಾಗಣ ದೇವರು ಶ್ರೀ ಸೂರ್ಯನಾರಾಯಣ ದೇವರು ಹಾಗೂ ಸಂಬಂಧಪಟ್ಟ ಬ್ರಹ್ಮ ವೈದ್ಯರುಗಳು ಹಾಗೂ ಇಲ್ಲಿ ನೆಲೆ ನಿಂತಿರುವ ಶ್ರೀ ತಾಯಿ ಆದಿಶಕ್ತಿ ಮಹಾದೇವಿ ಎಲ್ಲ ಸಾನ್ನಿಧ್ಯಗಳಿಗೆ ನಾನು ಪ್ರಥಮವಾಗಿ ವಂದಿಸುತ್ತಾ
ಬಹುಶಃ ಈಗ ನಮ್ಮ ಡಾಕ್ಟರ್ ಸಾಹೇಬರು ಹಿರಿಯರು ಎಲ್ಲ ಒಳ್ಳೆ ಒಂದು ಮಾತುಗಳನ್ನು ಆಡಿದ್ದಾರೆ, ಎಲ್ಲ ಪ್ರಯೋಜನ ಪಡೆಯುವಂಥ ಮಾತುಗಳು. ಬಹುಶಃ ನಾವು ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡರೆ ನಮ್ಮ ಮುಂದಿನ ಒಳ್ಳೆಯ ಒಂದು ಹಂತಕ್ಕೆ ಹೋಗಲು ಬಹಳ ಒಂದು ಅನುಕೂಲ ಎಂಬ ಮಾತನ್ನು ಹೇಳುತ್ತಾ, ಈ ಊರಿಗೊಂದು ದೇಗುಲದಲ್ಲಿ ನಾವು ಸಾಮಾನ್ಯವಾಗಿ ಕಾಣುವಂಥದ್ದು ದೇವರ ಆರಾಧನೆ ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕಾರ್ಯಕ್ರಮಗಳು. ಅದರ ಜೊತೆಗೆ ದೇಗುಲಕ್ಕೇನೆ ಆದ ಒಂದು ಬಹಳ ದೊಡ್ಡವಾದ ಒಂದು ಜವಾಬ್ದಾರಿ, ಅದು ಇಂಥ ಸಾಮಾಜಿಕ ಕೆಲಸಗಳಲ್ಲಿ ಅದನ್ನು ತೊಡಗಿಸಿಕೊಳ್ಳುವಂಥದ್ದು. ಯಾಕಂದರೆ ಇವತ್ತು ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡು ಈ ಒಂದು ಶ್ರೀ ಮಹಾದೇವಿ ಭಜನಾ ಮಂದಿರ ಮಾದರಿಯಾಗಿದೆ ಅಂತ ಹೇಳಿದರೆ ಸಂತೋಷ ಆಗ್ತದೆ. ಬಹುಶಃ ನಾವು ಹಲವಾರು ಸಂಗತಿಗಳನ್ನು ನೋಡ್ತೇವೆ. ಬಹುಶಃ ನಾವು ನಮ್ಮ ಬಾಲ್ಯದಲ್ಲಿ ನಾವು ನೆನೆಸಿದ ಒಂದು 60 ವರ್ಷಗಳ ಹಿಂದೆ ಈ ಒಂದು ವಿದ್ಯೆಗೆ ಸಂಬಂಧಪಟ್ಟ ಒಂದು ಸಹಕಾರ ಸಿಗುತ್ತಿರಲಿಲ್ಲ. ಆದ್ದರಿಂದಾಗಿ ಆ ಕಾಲಘಟ್ಟದಲ್ಲಿ ವಿದ್ಯೆ ಎಂಬುದು ಬಹಳ ಒಂದು ಕಠಿಣ ಒಂದು ಪರಿಶ್ರಮದ ಕೆಲಸವಾಗಿತ್ತು. ಯಾಕಂದರೆ ಆಸೆ ಪಟ್ಟರೂ ಎಟಕದ ಒಂದು ವಿಷಯವಾಗಿತ್ತು. ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ. ಸರ್ಕಾರದಿಂದಾಗಲಿ ಸಂಘ ಸಂಸ್ಥೆಯಿಂದಾಗಲಿ ಅಲ್ಲದೆ ಹಲವಾರು ದಾನಿಗಳಿಂದ ಯಾರಾದರೂ ಒಂದು ವಿದ್ಯೆಯಲ್ಲಿ ಒಂದು ಪರಿಪೂರ್ಣತೆಯನ್ನು ಪಡೆಯಬೇಕಾದ್ರೆ ಅವರಿಗೆ ಸಂಪೂರ್ಣವಾದ ಬೆಂಬಲವು ಇಂದು ಸಿಗುತ್ತಿದೆ. ಬಹುಶಃ ನಾವು ಅದನ್ನು ಉಪಯೋಗಿಸುವ ರೀತಿ ಹೇಗೆ ಎಂಬುದನ್ನು ಮಾತ್ರ ನಾವು ಅದನ್ನು ಅರಿತು ನಡೀಬೇಕಾದ ಅವಶ್ಯಕತೆ ನಮ್ಮಲ್ಲಿದೆ. ಬಹುಶಃ ಈ ಒಂದು ವಿದ್ಯಾದಾನ ಅಥವಾ ದಾನಗಳಲ್ಲಿ ಶ್ರೇಷ್ಠವಾದ ಇನ್ನೆರಡು ಅನ್ನದಾನ ಮತ್ತು ರಕ್ತದಾನ, ಇವುಗಳೆಲ್ಲವೂ ನಾವು ಸಮಾಜ ಸೇವೆಯ ಮೂಲಕ ಸಮಾಜಕ್ಕೆ ನೀಡಿದರೆ ಬಹುಶಃ ನಾವು ಕೂಡಿಟ್ಟ ಒಂದು ದೊಡ್ಡ ಆಸ್ತಿ ಅಂದರೆ ಅದೇ ಅಂತ ನಾನು ಎಣಿಸ್ತೇನೆ. ಯಾಕಂದರೆ ನಮಗೆ ಹಿರಿಯವರಾಗಲಿ ನಾವು ಸಂಪಾದಿಸಿದ ಆಸ್ತಿ ಆಗಲಿ ಅದು ಯಾವುದೂ ಶಾಶ್ವತ ಅಲ್ಲ, ನಾವು ಬಿಟ್ಟು ಹೋಗುವಂಥದ್ದೇ. ಅದರಿಂದಾಗಿ ಈ ದೊಡ್ಡ ದೊಡ್ಡ ದಾನಗಳಾದ ರಕ್ತದಾನ, ಅನ್ನದಾನ ಮತ್ತು ವಿದ್ಯಾದಾನಗಳು ಇನ್ನು ಮುಂದಕ್ಕೂ ಇಲ್ಲಿ ನಡೆದು ಹಲವಾರು ವಿದ್ಯೆ ಸಂಪನ್ನ ಮಾಡಲಿಕ್ಕೆ ಇಚ್ಛೆ ಪಡುವ ವಿದ್ಯಾರ್ಥಿಗಳಿಗೆ ಅವರಿಗೆ ಸ್ವಾವಲಂಬಿಗಳಾಗಲು ಮತ್ತು ಜೀವನದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗಲು ಹಾಗೂ ವಿದ್ಯೆ ಪಡೆದ ನಂತರ ಅವರು ಪಡೆದ ವಿದ್ಯೆಯನ್ನು ನಾವು ಈ ದಾನಗಳ ಮುಖಾಂತರ ಅಥವಾ ಇನ್ನೊಬ್ಬರ ಬೆಂಬಲ ಮುಖಾಂತರ ಪಡೆದ ವಿದ್ಯೆಯು ಮುಂದೆ ಅವರ ಜೀವನದಲ್ಲಿ ಅವರು ಉನ್ನತ ಸ್ಥಾನದಲ್ಲಿರುವಾಗ ಅವರು ಅದನ್ನು ಅಗತ್ಯವಾಗಿ ನೆನಪಿನಲ್ಲಿಟ್ಟುಕೊಂಡು ಇಂತಹ ಕಾರ್ಯಕ್ರಮದಲ್ಲಿ ಅವರು ಬೆಂಬಲ ನೀಡುವುದಾಗಲಿ ಅಥವಾ ಅವರೇ ಸ್ವತಃವಾಗಿ ಅದನ್ನು ನಿರ್ವಹಿಸುವುದನ್ನು ಮಾಡುವುದು ಅತಿ ಅಗತ್ಯ ಅಂತ ಹೇಳುತ್ತಾ ಇಂದು ಈ ಕೊಟ್ಟ ಒಂದು ಅವಕಾಶಕ್ಕಾಗಿ ನಾನು ವಂದಿಸುತ್ತಾ ನನ್ನ 2 ಮಾತಿಗೆ ವಿರಾಮ ಮಾಡ್ತೇನೆ. ಇವರಿಗೆ ನಾನು ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆ ಇನ್ನೊಬ್ಬ ಮುಖ್ಯ ಅತಿಥಿ ಆದಂಥ ಶ್ರೀ ಶಿವಪ್ರಸಾದ್ ಕೊಟ್ಟಾರಿ ಕಲ್ಲಡ್ಕ ಇವರು ತಮ್ಮ 2 ಮಾತುಗಳನ್ನು ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಭಜನಾ ಮಂದಿರ ಕಳಪೆ ಇದರ ನೇತೃತ್ವದಲ್ಲಿ ನಡೆಯುವಂತಹ 28ನೇ ವರ್ಷದ ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರ ವಿತರಣಾ ಸಭಾ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಎಲ್ಲ ಗಣ್ಯರಿಗೆ, ಹಿರಿಯರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೂ ನೆರೆಹೊರೆಯ ಆಸುಪಾಸಿನವರಿಗೆ ನನ್ನ ಪ್ರೀತಿ ನಮಸ್ಕಾರಗಳು. ನಾನು ತಿಳಿದ ಮಟ್ಟಿಗೆ ಒಂದು ಭಜನಾ ಮಂದಿರ ಅಂತ ಹೇಳಿದರೆ ಅಥವಾ ಒಂದು ದೇಗುಲ ಅಂತ ಹೇಳಿದರೆ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ, ಅಲ್ಲಿ ಧಾರ್ಮಿಕ ಚಿಂತನೆಗಳು ಮಾತ್ರ ನಡೀತದೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈ ಮಹಾದೇವಿ ಭಜನಾ ಮಂದಿರ ಒಂದು ಮಾದರಿಯಾಗಿದೆ. ಯಾಕಂದರೆ ಇಲ್ಲಿ ವಿದ್ಯಾರ್ಥಿಗಳನ್ನು ಒಂದು ಪ್ರೋತ್ಸಾಹಿಸುವಂಥ ಒಂದು ಸಾಮಾಜಿಕ ಕೆಲಸ ನಡೀತದೆ ಇವತ್ತು. ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ವಿದ್ಯಾರ್ಥಿಗಳಿಗೆ ಇವತ್ತು ಯಾರೆಲ್ಲ ವಿದ್ಯಾರ್ಥಿ ವೇತನ ಪಡೆದಿದ್ದಾರೆ ಅಥವಾ ಒಂದು ಪ್ರತಿಭಾ ಪುರಸ್ಕಾರ ಪಡೆದಿದ್ದಾರೆ, ಮಕ್ಕಳು ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಕೆಲಸನ ಆಗ್ತಿದೆ. ಯಾಕಂತ ಹೇಳಿದ್ರೆ ನೀವು ಇನ್ನು ಮುಂದಕ್ಕೆ ಈ ಪ್ರೋತ್ಸಾಹ ತಗೊಂಡು ಮುಂದೋಗಬೇಕು, ಜೀವನದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಇನ್ನಿಬ್ಬರಿಗೂ ಮಾದರಿ ಆಗೋ ರೀತಿ ಬದುಕಬೇಕು ಅಂತ ಹೇಳ್ತೇನೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. 2 ಒಳ್ಳೆದಾಗಲಿ. ಮೊದಲಿಗೆ ಈ ಕ್ಷೇತ್ರದ ಮಹಾದೇವಿಗೆ ನಮನಿಸುತ್ತಾ ನನ್ನ 2 ಮಾತನ್ನು ಆರಂಭಿಸಿದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಇಲ್ಲಿ ನಡೆದಿರತಕ್ಕಂಥ ನಮ್ಮ ಈ ಏರಿಯಾದ ಪೋಷಕರು ಹಾಗೂ ವಿದ್ಯಾರ್ಥಿಗಳೇ ಹಾಗೂ ಬಂಧು ಮಿತ್ರರೇ, ನನಗೆ ಮಾತಾಡಿ ಅಷ್ಟು ಅಭ್ಯಾಸ ಇಲ್ಲ. ಆದರೆ ಇವತ್ತು 1-2 ಮಾತು ಮಾತಾಡಬೇಕಂತ ಬಂದಿದ್ದೇನೆ. ಆದರೆ ನಾನೇನು ಮಾತಾಡಬೇಕಿತ್ತು ಅದನ್ನು ನಮ್ಮ ಡಾಕ್ಟರ್ ಸರ್ ಎಲ್ಲ ಹೇಳಿಬಿಟ್ಟಿದ್ದಾರೆ. ಸೊ ಹಾಗೆ ನಾನು ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಬಟ್ ಅವರು ಏನು ಹೇಳಿದ್ದಾರೆ ಅದನ್ನೇ 1-2 ಸ್ವಲ್ಪ ಎಲಾಬ್ರೇಟ್ ಮಾಡಿ ನಾನು ಮಾತಾಡ್ತೇನೆ. ಮೊದಲಿಗೆ ಈ ಭಜನಾ ಮಂದಿರದವರು ನನಗೆ ಇಲ್ಲಿ ಬರಲಿಕ್ಕೆ ಆಹ್ವಾನ ಮಾಡಿದಾಗ ಅಲ್ಲಿ ಅವ್ರು ಹೇಳಿದರು, ಹಿಂದೆ ಈ
ಆದರ್ಶ ಶಾಲೆ ಇದ್ದಲ್ಲಿ ಅವರು ಮಕ್ಕಳಿಗೆ ಅಳತೆ ಮಾಡಿ ಬಟ್ಟೆ ತಗೊಂಡು ಯೂನಿಫಾರ್ಮ್ ಹೊಲಿಸಿ ಕೊಡ್ತಿದ್ರ ಅಂತ. ಆದರೆ 2 ವರ್ಷದಿಂದ ಅದು ಇಲ್ಲ, ಬಂದಾಗಿದೆ. ಅದಕ್ಕಾಗಿ ಈಗ ನಾವು ಪ್ರತಿಭಾ ಪುರಸ್ಕಾರ ಮತ್ತೆ ಇದು ಮಕ್ಕಳಿಗೆ ಉತ್ತೇಜನ ಮಾಡ್ತಿದ್ದೇವೆ, ಈ ಧನ ಮತ್ತು ಇದರ ಗೌರವಾರ್ಪಣೆ ಮಾಡಿ ಅಂತ. ಅದು ಆ್ಯಕ್ಚುಲಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ. ನಾವು ಎಲ್ಲರಿಗೂ ಈ ರೀತಿ ಪ್ರೋತ್ಸಾಹ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಒಂದು ಅಂಕ ಗಳಿಸಬೇಕು, ಜೀವನದಲ್ಲಿ ನಾವು ಮಾಡಬೇಕನ್ನೋ ಒಂದು ಉತ್ತೇಜನ ಬರ್ತದೆ. ನಾರ್ಮಲ್ ಆಗಿ ನಾವು ಹೇಳ್ತೇವೆ ದೇವರು ಎಲ್ಲರನ್ನು ಒಂದೇ ರೀತಿಯಲ್ಲಿ ಹುಟ್ಟಿಸಿದ್ದಾರೆ ಅಂತ. ಅಂದರೆ ನಾವು ಯಾವಾಗ ವೆನ್ ವಿ ಆರ್ ಬಾರ್ನ್, ನಾವು ಯಾವಾಗ ಹುಟ್ಟಿದ್ದೇವೆ ಆವಾಗ ಎಲ್ಲ ಮಕ್ಕಳು ಒಂದೇ ರೀತಿ ಇರ್ತಾರೆ. ಪ್ರತಿಯೊಬ್ಬರು ಅವ್ರು ಬೇಕಿದ್ರೆ ಶ್ರೀಮಂತರ ಮಕ್ಕಳಾಗಿರ್ಬೋದು ಅಥವಾ ಬಡ ಕುಟುಂಬದ ಮಕ್ಕಳಾಗಿರ್ಬೋದು, ಹುಟ್ಟುವಾಗ ಎಲ್ಲರೂ ಒಂದೇ. ಚಿಕ್ಕ ಮಗು ಇರ್ತದೆ, ಆ ಬ್ರೈನ್ ಏನಿರ್ತದೆ ಅದು ಬ್ಲ್ಯಾಂಕ್ ಇರ್ತದೆ. ಆ ಬ್ರೈನಲ್ಲಿ ನಾವು ಏನು ಹಾಕ್ತೇವೆ ಅದರ ಮೇಲೆ ನಮ್ಮ ಜೀವನ ಮುಂದೆ ಹೋಗುದು. ಫಾರ್ ಎಕ್ಸಾಂಪಲ್, ನಮ್ಮ ಪರಿಸರದಲ್ಲಿ ನಾವು ನಮ್ಮ ಜೊತೆಯಲ್ಲಿ ಯಾರು ಇರ್ತೇವೆ, ಪವರ್ ಆಫ್ ಅಸೋಸಿಯೇಷನ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ಜೊತೆಯಲ್ಲಿ ಯಾರು ಇರ್ತಾರೆ, ಅವ್ರು ಏನು ಮಾತಾಡ್ತಾರೆ, ಏನು ಕೇಳ್ತಾರೆ, ಅದನ್ನು ನಾವು ಕೇಳ್ಕೊಂಡು ನಮ್ಮ ಜೀವನವನ್ನು ನಾವು ಮುಂದೆ ಬೆಳೆಸ್ತೇವೆ. ಅದೇ ರೀತಿ ಆಗ್ತೇವೆ ನಾವು. ಅದಕ್ಕಾಗಿ ಈಗ ನಮ್ಮ ಪರಿಸರದಲ್ಲಿ ಒಳ್ಳೆಯವರಿದ್ದರೆ ನಾವು ಒಳ್ಳೆಯವರಾಗ್ತೇವೆ, ನಮ್ಮ ಪರಿಸರದಲ್ಲಿ ಕೆಟ್ಟವರಿದ್ದರೆ ನಾವು ಕೆಟ್ಟವರಾಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಬ್ರೈನಲ್ಲಿ ನಾವು ಏನಾಗ್ತೇವೆ ಅದು ಇಂಪಾರ್ಟೆಂಟ್. ನಮ್ಮ ಡಾಕ್ಟರ್ ಸರ್ ಹೇಳಿದ ಹಾಗೆಯೇ ನಮ್ಮ ಬ್ರೈನ್ ಪವರ್ಫುಲ್ ಇದೆ. ಬ್ರೈನಲ್ಲಿ 2 ಪಾರ್ಟ್ ಇದೆ, ಒಂದು ಆಕ್ಟಿವ್ ಮತ್ತು ಒಂದು ಪ್ಯಾಸಿವ್. ಅಂದರೆ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳಿದ್ರು, ಒಂದು ಆಕ್ಟಿವ್ ಮೈಂಡ್ ಇರ್ತದೆ, ಇನ್ನೊಂದು ಸಬ್ಕಾನ್ಷಿಯಸ್ ಮೈಂಡ್. ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಈಗ ಆಕ್ಟಿವ್ ಮೈಂಡ್ ಅಂದರೆ ನಾವು ಏನು ಮಾಡ್ತೇವೆ, ಮಾತಾಡ್ತೇವೆ, ಏನು ನೋಡ್ತೇವೆ ಅದನ್ನು ನಾವು ಗೊತ್ತಿದ್ದು ಮಾಡ್ತೇವೆ. ಅಂದರೆ ನಮ್ಗೆ ಏನು ಮಾಡ್ಬೇಕಂತ ಗೊತ್ತಿದ್ದು ಮಾಡ್ತೇವೆ. ಬಟ್ ನಾವು ರಾತ್ರಿ ಮಲಗುವಾಗ ನಾವು ಶ್ವಾಸ ತಗೊಳ್ತೇವೆ, ಅದು ನಾವು ನೆನಪು ಮಾಡ್ಬೇಕಂತಿಲ್ಲ, ಅದು ಆಟೋಮ್ಯಾಟಿಕ್ ಆಗ್ತದೆ. ಎಕ್ಸಾಂಪಲ್ ಕೊಡ್ತೇನೆ. ನಮ್ಮ ಲೇಡೀಸ್ ಇದ್ದಾರೆ ಇಲ್ಲಿ ಬಹಳಷ್ಟು ಮಂದಿ. ಮೊದಲಿಗೆ ನೀವು ಚಪಾತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಮೊದಲು ಫಸ್ಟ್ ಟೈಮ್ ಮಾಡುವಾಗ ನೀವು ಯಾವ ರೀತಿ ಮಾಡಿದ್ರಿ, ಅದು ಹೇಗಿರುತ್ತೆ, ರೌಂಡ್ ಇರುತ್ತಾ? ರೌಂಡ್ ಇರುವುದಿಲ್ಲ, ಅದೆಲ್ಲ ಏಷ್ಯಾದ ಮ್ಯಾಪ್ ಆಗಿರ್ತದೆ. ಆದರೆ ಈಗ ನೀವು ಪಕ್ಕದವ್ರ ಹತ್ರ ಮಾತಾಡಿದ್ರು ಕೂಡ ನಿಮ್ಮ ಅದು ಚಪಾತಿ ರೌಂಡ್ ಆಗ್ತದೆ. ಯಾಕೆ? ಅದು ಅಭ್ಯಾಸ, ಪ್ರಾಕ್ಟೀಸ್. ಅವ್ರು ಹೇಳಿದ ಹಾಗೇನೆ ಆ ಪ್ರಾಕ್ಟೀಸ್ ನಾವೇನು ಮಾಡ್ತೇವೆ, ಆ ಪ್ರಾಕ್ಟೀಸಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರೆಕಾರ್ಡ್ ಆಗ್ತದೆ. ಆ ರೆಕಾರ್ಡ್ ಆದದ್ದು ಆಮೇಲೆ ತನ್ನಷ್ಟಕ್ಕೆ ಅದು ಕೆಲಸ ಮಾಡ್ತದೆ. ಮಕ್ಕಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಡಾಕ್ಟರ್ ಹೇಳಿದ ಹಾಗೆ ನಾವು ಏನು ಬೇಕು ಅದನ್ನು ನಾವು ಬರೆದು ನಮ್ಮ ಮುಂದೆ ಅಂಟಿಸ್ಬೇಕು. ಆ್ಯಕ್ಚುಲಿ ನಾವು ಎಲ್ಲಿ ಮಲಗ್ತೇವೆ ಅಲ್ಲಿ ಅಂಟಿಸಿ ಅದರಲ್ಲಿ ನಾನು ಏನಾಗಬೇಕು, ಅವ್ರು ಹೇಳಿದಾಗೆ ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಲಾಯರ್ ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ನಾವು ಮುಂದೆ ಅಂಟಿಸಿದರೆ ಅದೇನಾಗ್ತದೆ, ನಾವು ಡೈಲಿ ನೋಡ್ತೇವೆ. ನೋಡಿದಾಗ ನಮ್ಮ ಬ್ರೈನಲ್ಲಿ ಅದು ರೆಕಾರ್ಡ್ ಆಗ್ತದೆ. ರೆಕಾರ್ಡ್ ಆದಾಗ ಏನಾಗ್ತದೆ, ಅದು ನಿಮಗೆ ನಿಮ್ಮ ಬ್ರೈನ್ ಏನಿದೆ, ಇದು ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ, ನಿಮ್ಮನ್ನು ಆ ಕಾರ್ಯವನ್ನು ಮಾಡಿಸಲಿಕ್ಕೆ ಅದು ಏನು ಮಾಡಬೇಕು ಅದನ್ನು ಉತ್ತೇಜಿಸ್ತದೆ. ಅದಕ್ಕಾಗಿ ನಾವೇನು ಮಾತಾಡ್ಬೇಕು, ಅವ್ರು ಹೇಳಿದಾಗೆ ಸ್ಪೀಕ್ ವಾಟ್ ಯು ವಾಂಟ್ ಅಂದ್ರೆ ನಿಮ್ಗೆ ಏನು ಬೇಕು ಅದನ್ನು ಮಾತಾಡಬೇಕು. ನಾವು ಹೇಳಿದಾಗ ನಮ್ಮ ಪಂಚೇಂದ್ರಿಯಗಳು ಅಂತ ಹೇಳ್ತೇವೆ. ನಾವು ಏನು ನೋಡ್ತೇವೆ, ಏನು ಕೇಳ್ತೇವೆ, ಏನು ಮಾತಾಡ್ತೇವೆ, ಅದರಿಂದ ನಮ್ಮ ಬ್ರೈನ್ ರೆಕಾರ್ಡ್ ಆಗುತ್ತೆ. ನಾನು ಹೇಳಿದಾಗೆ ಮಗು ಚಿಕ್ಕ ಇರುವಾಗ ಬ್ರೈನ್ ಬ್ಲ್ಯಾಂಕ್ ಇರ್ತದೆ. ಆ ಬ್ರೈನಲ್ಲಿ ಏನು ಹಾಕ್ತೇವೆ ಅದು ನಾವೇನು ನೋಡ್ತೇವೆ, ಏನು ಕೇಳ್ತೇವೆ, ಏನು ಮಾತಾಡ್ತೇವೆ, ಇದರಿಂದ ಬರ್ತದೆ. ಸೊ ನೀವು ಏನು ಬೇಕು ಅದನ್ನು ನೋಡಬೇಕು, ಏನು ಕೇಳಬೇಕು ಅದನ್ನು ಕೇಳಬೇಕು, ಏನು ಮಾತಾಡ್ಬೇಕು ಅದನ್ನು ಮಾತಾಡಬೇಕು, ನಿಮ್ಗೆ ಏನು ಆಗಬೇಕು ಅದನ್ನು ಮಾತಾಡಿ, ಆವಾಗ ಅದು ರೆಕಾರ್ಡ್ ಆಗ್ತದೆ ಬ್ರೈನಲ್ಲಿ. ಸೊ ಇದರಿಂದಾಗಿ ನಮ್ಮ ಪಾಸಿಟಿವ್ ಡೆವಲಪ್ಮೆಂಟ್ ಇಂಥದ್ದೆಲ್ಲ ನಮ್ಮ ಡೆವಲಪ್ಮೆಂಟ್ ಆಗುತ್ತೆ, ನಮ್ಮ ನಮ್ಮ ಫ್ಯೂಚರ್. ಹಾಗೆಯೇ ನಮ್ಮ ಇನ್ನೊಂದೇನಂದ್ರೆ ಅವ್ರು ಹೇಳಿದ್ದು ಗೋಲ್ಸ್ ಅಂದರೆ ಅವ್ರು ಹೇಳಿದಾಗೇನೆ ಡ್ರೀಮ್ಸ್ ಅಂತ ಹೇಳಿದ್ರು. ಡ್ರೀಮ್ ಅಂದರೆ ನಮ್ಮ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ, ಡ್ರೀಮ್ ಇಸ್ ನಾಟ್ ವಾಟ್ ಯು ಸಿ ವೆನ್ ಯು ಸ್ಲೀಪ್, ಡ್ರೀಮ್ ಶುಡ್ ನಾಟ್ ಅಲೌ ಯು ಟು ಸ್ಲೀಪ್ ಅಂತ. ಅಂದರೆ ನಿಮಗೆ ಮಲಗಲಿಕ್ಕೆ ಬಿಡಬಾರ್ದು ನಿಮ್ಮ ಡ್ರೀಮ್ ಅಂತ, ಅದು ಡ್ರೀಮ್. ಸೊ ಆ ಡ್ರೀಮ್ ಏನಂದರೆ ನೀವೀಗ ಫಾರ್ ಎಕ್ಸಾಂಪಲ್ ಗೋಲ್ ಅಂತ ಹೇಳ್ತೇವೆ, ನೀವು ಏನಾಗಬೇಕು ಅದನ್ನು ಬರ್ದಿಟ್ಟಿದ್ದೀರಿ. ಆ ಗೋಲ್ ಯಾಕೆ ಇರಬೇಕಂದ್ರೆ, ಇಲ್ಲಿ ಎಷ್ಟು ಮಂದಿ ಫುಟ್ಬಾಲ್ ಆಡ್ತೀರಿ, ಅದು ಫುಟ್ಬಾಲ್ ಗೊತ್ತಿದೆ ಆಡೋದು. ಮೊನ್ನೆ ಈಗ ವರ್ಲ್ಡ್ ಕಪ್ ಮ್ಯಾಚ್ ಆಯಿತು, ಸ್ಪೇನ್ ವಿನ್ ಆಯಿತು. ಸ್ಪೇನ್ ಮತ್ತು ಅರ್ಜೆಂಟೀನಾ ಜೊತೆ ಮ್ಯಾಚ್ ಆಗುವಾಗ 2 ತಂಡಗಳಿಗೆ ಒಂದು ಬಾಲ್ ಕೊಟ್ಟಿರ್ತಾರೆ. 2 ತಂಡಗಳು ಆ ಬಾಲನ್ನು ಫುಟ್ಬಾಲ್ ಆಡ್ತಾ ಇರ್ತದೆ. ಫುಟ್ಬಾಲ್ ಆಡುವಾಗ ಸ್ಪೇನ್ ಅವರು ಅರ್ಜೆಂಟೀನಾದವರ ಗೋಲ್ ಪೋಸ್ಟಿಗೆ ಹೊಡಿತಾರೆ, ಅರ್ಜೆಂಟೀನಾದವರು ಸ್ಪೇನ್ ಅವರ ಗೋಲ್ ಪೋಸ್ಟಿಗೆ ಹೊಡಿತಾರೆ. ಈಗ ನೀವು ಒಂದು ಮಾಡಿ ಆ ಗೋಲ್ ಪೋಸ್ಟ್ ತೆಗೆದು ಬಿಡಿ,
ಗೋಲ್ ಪೋಸ್ಟ್ ಇಲ್ಲ, 2 ಟೀಮ್ ಇದೆ, ಬಾಲ್ ಇದೆ, ಎಲ್ಲಿ ಹೊಡಿತಾರೆ? ನಮ್ಮ ಜೀವನದಲ್ಲಿ ನಾವು ಗೋಲ್ ಇಲ್ಲದಿದ್ರೆ ನಮ್ಮ ಜೀವನ ಗೋಲ್ ಪೋಸ್ಟ್ ಇಲ್ಲದ ಫುಟ್ಬಾಲ್ ಆಡಿದಾಗ ಆಗ್ತದೆ. ಎಲ್ಲಿ ಹೊಡಿತೀರಿ ನಿಮ್ಗೆ ಗೊತ್ತಿಲ್ಲ, ಒಟ್ಟಾರೆ ಹೊಡಿತಾ ಹೋಗುದು. ಅದಕ್ಕಾಗಿ ಗೋಲ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಗೋಲ್ ಹೊಡಿಲಿಕ್ಕೆ ಹೋಗುವಾಗ ತುಂಬಾ ಹರ್ಡಲ್ಸ್ ಬರ್ತದೆ. ಏನ್ ಹರ್ಡಲ್ಸ್ ನಿಮ್ಗೆ ಗೊತ್ತಿದೆ, ನಾವು ಬೆಳಿಗ್ಗೆ ಎದ್ದು ನೋಡೋದು ರೀಲ್ಸ್, ಮತ್ತೆ ಬೇಡದನ್ನೇ ನಮ್ಗೆ ಏನ್ ಬೇಕಾದನ್ನು ನಾವು ಮಾಡೋದಿಲ್ಲ. ಎಕ್ಸಾಂಪಲ್, ಈಗ ಒಂದು ಖಾಲಿ ಜಾಗ ನೀವು ತಗೊಂಡ್ರೆ, ಒಂದು 10 ಸೆನ್ಸ್ ಜಾಗ ತಗೊಂಡು ಅದನ್ನು ಹಾಗೇನೆ ಖಾಲಿ ಬಿಟ್ಟರೆ 1 ವರ್ಷ ತನಕ ಅಲ್ಲಿ ಏನು ಬೆಳೀತದೆ? ಹುಲ್ಲು ಮುಳ್ಳು ಇದೇ ಬೆಳೆಯುವುದು. ನಮ್ಗೆ ಏನು ಬೇಕಾದ್ರೂ ಬೆಳೆಯುವುದಿಲ್ಲ. 1 ವರ್ಷ ನಂತರ ಹೋಗಿ ನೋಡಿದ್ರೆ ನಮ್ಗೆ ಏನು ಬೇಕಾದನ್ನು ಬೆಳಿಬೇಕಾದ್ರೆ ಏನು ಮಾಡ್ಬೇಕು? ಅದನ್ನು ಕ್ಲೀನ್ ಮಾಡ್ಬೇಕು. ಅದಕ್ಕೆ ಬೇಕಿದ್ದದ್ದು ಬೀಜ ಹಾಕ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಅಲ್ಲಿ ತರಕಾರಿ ಬೆಳಿಬೇಕಿದೆ, ತರಕಾರಿದು ಬೀಜ ಹಾಕಿದ್ರೆ ತರಕಾರಿ ಬರ್ತದೆ. ಹಾಗೇನೆ ನಮ್ಮ ಡ್ರೀಮ್ಸ್ ಕೂಡ ಅಷ್ಟೇ. ನಮ್ಗೆ ಏನು ಬೇಕು ಅದನ್ನು ಮಾಡ್ಬೇಕಿದ್ರೆ ನೀವು ಅದಕ್ಕೆ ಬೇಕಿದ್ದದನ್ನು ನೀವು ಮಾಡಬೇಕು. ಓಕೆ, ಸೊ ಈ ಡ್ರೀಮ್ಸ್ ಮತ್ತೆ ಗೋಲ್ಸ್ ಇಲ್ಲದಿದ್ದರೆ ನಮ್ಮ ಲೈಫಲ್ಲಿ ನಾವೇನಾಗುದಿಲ್ಲ. ಅದಕ್ಕಾಗಿ ಆ ಡ್ರೀಮ್ ಮತ್ತೆ ಗೋಲ್ ಅನ್ನು ನೀವು ಇಟ್ಕೊಂಡು ನೀವು ಮುಂದೆ ಹೋದ್ರೆ ನೀವು ಖಂಡಿತವಾಗಿ ಗೆಲ್ತೀರಿ. ಸೊ ಆ ದೃಢಪಟ್ಟದನ್ನು ಮಾಡಬೇಕು. ಹಾಗೇನೆ ಈಗ ನಾವು ರೀಲ್ಸ್ ನೋಡುವ ಬದಲು ಆನ್ಲೈನಲ್ಲಿ ಈಗ ಎಲ್ಲ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಇನ್ನು ನೀಟ್ CETಗೆ ಎಲ್ಲ ಆನ್ಲೈನಲ್ಲಿ ಫ್ರೀ ಕ್ಲಾಸಸ್ ಕೊಡ್ತಾರಂತ ಈಗ ಸರ್ಕಾರ ಹೇಳ್ತಾ ಇದೆ. ಸೊ ಇದನ್ನೆಲ್ಲ ನಾವು ನೋಡಿದರೆ ನಮಗೆ ನಮ್ಮ ಫ್ಯೂಚರನ್ನು ಹೆಚ್ಚು ಬೆಳೆಸಬಹುದು. ಸೊ ಹೀಗೆ ಇದನ್ನು ಹೇಳ್ತಾ ನಾನು ಇವತ್ತು ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸ್ತಾನೆ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮ ಇಂದಿನ ಮುಖ್ಯ ಪ್ರತಿಭಾ ಪುರಸ್ಕಾರಕ್ಕೆ ನಾವೀಗ ಅಣಿಯಾಗ್ತಾ ಇದ್ದೇವೆ. ನಾನು ದ್ವಿತೀಯ PUCಯಲ್ಲಿ ಕುಮಾರಿ ಮಾನ್ಯ ನುಲ್ಲಿಪಾಡಿ, ಶ್ರೀ ಸೂರಜ್ ನುಲ್ಲಿಪಾಡಿ ಮತ್ತು ಜ್ಯೋತ್ಸ್ನಾರವರ ಸುಪುತ್ರಿ ಮಹಾದೇವಿ ನಗರ ಕರ್ಮಾರೆ ಇವರು ವಿಕಾಸ್ ಪ್ರೀ ಅಧಿಕ ಅಂಕ ಗಳಿಸಿ ಉತ್ತೀರ್ಣರಾಗ್ತಾರೆ. ದಯಮಾಡಿ ವೇದಿಕೆಗೆ ಹೋಗಿ ಅಕ್ಕ, ಸ್ವಲ್ಪ ಹಿಂದೆ ಹಿಡಿತಾರೆ. ನಿಲ್ಲಿ, ತಂದೆ ತಾಯಿ ಒಟ್ಟಿಗೆ ನಿಲ್ಲಿ. ಎಸ್, ಈಗ ಅವರಿಗೆ ಕೊಟ್ಟು ಇಬ್ಬರ ಕಾಲಿಡಿ ಮಗಳೇ. ಎಸ್, ಈಗ ಆಗ ಕೂತಾಗೆ ಕೂತೀರಿ, ಎಸ್. ಈಗ ವೇದಿಕೆಯಲ್ಲಿದ್ದ ಗಣ್ಯರು ದಯಮಾಡಿ ಬಂದು ಅವರನ್ನು ಪುರಸ್ಕರಿಸಬೇಕಾಗಿ. ಒಬ್ಬೊಬ್ಬರು ಒಂದೊಂದು ಯಾವುದಾದ್ರೂ ಒಂದು ಇದು ಮಾಡಿ. ಧನ್ಯವಾದಗಳು. ಹಾಗೆ ನೀನು ಅಲ್ಲಿ ಕೂತ್ಕೋ ಮಗು. ಹೂ ಕೊಟ್ಟು ತಾಯಿಗೆ ಕೊಟ್ಟು ಕಾಲನ್ನು. ಹಾಗೆ ವೇದಿಕೆಯಲ್ಲಿದ್ದ ಗಣ್ಯರು ಅವರನ್ನು ಸನ್ಮಾನಿಸಬೇಕಾಗಿ. ಹಾಗೆ ಮುಂದಿನ ವಿದ್ಯಾರ್ಥಿ ಇಶಾನಿ ರೆಡಿಯಾಗಿರ್ಬೇಕು. ಇಶಾನಿ ಎಂ ಪೂಜಾರಿ. ಇವರಿಗೆ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿ ಅಂಕ ಗಳಿಸಿ ಉತ್ತೀರ್ಣರಾಗಿದ್ದಾರೆ. ಕಾಲಿಡಿ. ಇವರನ್ನು ವೇದಿಕೆಯಲ್ಲಿದ್ದ ಗಣ್ಯರು ಪ್ರತಿಭಾ ಪುರಸ್ಕರಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಮುಂದಿನ ವಿದ್ಯಾರ್ಥಿ ಯಶಿಕಾ ಅಮೀನ್ ರೆಡಿ ಆಗಬೇಕು. ಯಶಿಕಾ ಅಮೀನ್. ಧನ್ಯವಾದಗಳು. ಅಧಿಕ ಅಂಕ ಪಡೆದು ಉತ್ತೀರ್ಣರಾಗಿದ್ದಾರೆ. ಸಾಲಿಯನ್ ರೆಡಿ ಆಗಬೇಕು. ಆದಿತ್ಯ ಎಸ್ ಸಾಲಿಯನ್ ರೆಡಿ ಇರಬೇಕು.
ಧನ್ಯವಾದಗಳು. ವೇದಿಕೆಯಲ್ಲಿದ್ದ ಗಣ್ಯರು ಅವರನ್ನು ಸನ್ಮಾನ ಈ ನಡುವಲ್ಲಿ ಕೂತು. ಮುಂದಿನ ವಿದ್ಯಾರ್ಥಿ ಸಮುದ್ಯ. ಧನ್ಯವಾದಗಳು. ಈ ಮಂಜುಳಾ ಸೈಂಟ್ ಅಲೋಸಿಯಸ್ PU ಕಾಲೇಜಲ್ಲಿ ದ್ವಿತೀಯ PUCಯಲ್ಲಿ 92% ಅಧಿಕ ಅಂಕ ಗಳಿಸಿ ಉತ್ತೀರ್ಣರಾಗಿದ್ದಾರೆ. ಇವರನ್ನು ವೇದಿಕೆಯಲ್ಲಿದ್ದ ಗಣ್ಯರು ಎಲ್ರಿಡಾ ಗಾನ್ಸಾಲ್ವಿಸ್ ರೆಡಿ ಆಗಿರಬೇಕು. ಮುಂದಿನ ವಿದ್ಯಾರ್ಥಿ ಧನ್ಯವಾದಗಳು. ಉತ್ತೀರ್ಣರಾಗಿರುತ್ತಾರೆ. ಇವರಿಗೆ ವೇದಿಕೆಯಲ್ಲಿದ್ದ ಗಣ್ಯರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಡಿ ಶೆಟ್ಟಿ ರೆಡಿ ಆಗಬೇಕು. ಸೈಂಟ್ ಅಲೋಸಿಯಸ್ PU ಕಾಲೇಜಲ್ಲಿ 96ಕ್ಕಿಂತ ಅಧಿಕ ಅಂಕ ಗಳಿಸಿ ಉತ್ತೀರ್ಣರಾಗಿರುತ್ತಾರೆ. ಇವರಿಗೆ ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಮುಂದಿನ ಪ್ರತಿಭಾ ಪುರಸ್ಕಾರ 10ನೇ ತರಗತಿಯ ಮಕ್ಕಳಿಗೆ ಮೇಹಾ SK ರೆಡಿ. 10ನೇ ತರಗತಿಯ ವಿದ್ಯಾರ್ಥಿಗಳು ಮುಂದಿನ ವಿದ್ಯಾರ್ಥಿ ಧ್ಯಾನ್ P ಶೆಟ್ಟಿ ರೆಡಿ ಆಗಿರಬೇಕು. ಇವರನ್ನು ವೇದಿಕೆಯಲ್ಲಿದ್ದ ಗಣ್ಯರು ಸನ್ಮಾನಿಸಬೇಕು. ಲವೇಶ್ ಉತ್ತೀರ್ಣರಾಗಿರುತ್ತಾರೆ. ಮುಂದಿನ ವಿದ್ಯಾರ್ಥಿ ಜಾನ್ವಿ ರೆಡಿ ಆಗಿರಬೇಕು. ಜಾನ್ವಿ ಇವರಿಗೆ ವೇದಿಕೆಯಲ್ಲಿದ್ದ ಗಣ್ಯರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾರೆ. ಜಾನ್ವಿ ಮುಂದಿನ ವಿದ್ಯಾರ್ಥಿ ಕಾರ್ತಿಕ್ ರೆಡಿ ಆಗಿರಬೇಕು. ಇವರನ್ನು ವೇದಿಕೆಯಲ್ಲಿದ್ದ ಗಣ್ಯರು ಹೂ ಕೊಟ್ಟು ಸಾಲು ಹೊಂದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. BSW ಅಲ್ಲಿ ದ್ವಿತೀಯ ರ್ಯಾಂಕ್ ಪಡೆದಿದ್ದಾರೆ. ಹಾಗೆ MSW ಈಗ ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ಪ್ರತಿ ಶುಕ್ರವಾರ ಹಾರ್ಮೋನಿಯಂ ಬಾರಿಸಿ ಭಜನೆ ಹಾಡುವ ಭಜಕರಿಗೆ ಉತ್ತಮ ಸಾಹಿತ್ಯ ನೀಡ್ತಾ ಇದ್ದಾಳೆ. ಇವಳನ್ನು ವೇದಿಕೆಯಲ್ಲಿದ್ದ ಗಣ್ಯರು ಆಗಿ ಕೇಳಿಕೊಳ್ತಾ ಇದ್ದೇವೆ.
ಚಿಕ್ಕದಾಗಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿ. ಪೂರೆಗ್ಲ ನಮಸ್ಕಾರ. ಎನ್ನ ಪುದರ್ ತನಿಷ್ಕ ಮೂಲೆಂಕ್ ಸನ್ಮಾನ ಮಂತಿನೆಕ್ ಮಸ್ತ್ ಖುಷಿ ಆಂಡ್ ಸೊ ಪೂರೆಗ್ಲ ಥ್ಯಾಂಕ್ ಯು. ನಿಖಿಲ ಪುದರ್ ಪಲ್ಲೆ ಎನ್ನ ಪುದರ್ ಧ್ಯಾನ್ ಮೂಲ್ ಸನ್ಮಾನ ಮಂತಿನೆಕ್ ಮಸ್ತ್ ಥ್ಯಾಂಕ್ಸ್. ಎನ್ನ ಪುದರ್ ಲವಿಚಂದ್ ಇನಿ ಏನ ಸನ್ಮಾನ ಮಂತಿನ ಮಹಾದೇವಿ ಭಜನ ಮಂದಿದೆ ಪೂರ ಕಾರ್ಯದರ್ಶರಿಗೆ ಥ್ಯಾಂಕ್ಸ್. ನನ್ನ ಹೆಸರು ವೈಷ್ಣವಿ. ನನಗೆ ಇಲ್ಲಿ ಸನ್ಮಾನ ಮಾಡಿದ ಶ್ರೀ ಮಹಾದೇವಿ ಭಜನಾ ಮಂದಿರಕ್ಕೆ ಥ್ಯಾಂಕ್ಸ್. ಮಾತೆರೆಗ್ಲ ನಮಸ್ಕಾರ. ಎನ್ನ ಪುದರ್ ಜಾನ್ವಿ ಭಜನಾ ಮಂದಿರ ನಮ್ಮ ಪ್ರೋತ್ಸಾಹನ್ ಮೆಚ್ಚಿದ ಸನ್ಮಾನ ಮಂತಿನೆಕ್ ಮಸ್ತ್ ಥ್ಯಾಂಕ್ಸ್. ನನ್ನ ಹೆಸರು ಕಾರ್ತಿಕಾ. ಮಹಾದೇವಿ ಭಜನಾ ಮಂದಿರ ಸನ್ಮಾನ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. My name is Gautami and I'd like to thank the organization for honoring me and I'd also thank my mom for always supporting me. ಎನ್ನ ಪುದರ್ ಶ್ರೀಯ ಭಜನಾ ಮಂದಿರದಕ್ಕೆ ಥ್ಯಾಂಕ್ ಯು ಎಂಕಲ್ನ ಪ್ರೋತ್ಸಾಹ ನಿಂತುದು ಎಂಕ್ಲೇನ ಸನ್ಮಾನ ಮಾಡ್ತೀವಿ. ಒಂದು ನಿಮಿಷ. ಶ್ರೀ ಶಿವಪ್ರಸಾದ್ ಕೊಟ್ಟಾರಿ ಇವರು ನಮ್ಮನ್ನೀಗ ಕಾರ್ಯಕ್ರಮದಿಂದ ನಿರ್ಗಮಿಸುತ್ತಿದ್ದಾರೆ. ಇವರಿಗೆ ಅಲ್ಲಿ ನೆನಪಿನ ಕಾಣಿಕೆ ಕೊಟ್ಟು ನಮ್ಮ ಅಧ್ಯಕ್ಷರು ಅವರನ್ನು ಕಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಶ್ರೀ ಶಿವಪ್ರಸಾದ್ ಕೊಟ್ಟಾರಿ ಇವರಿಗೆ ಧನ್ಯವಾದಗಳು. ನನ್ನ ಹೆಸರು ಸಾನ್ವಿ. ಈ ಭಜನಾ ಮಂದಿರದಲ್ಲಿ ನಮಗೆ ಒಂದು ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಎನ್ನ ಪುದರ್ ಮನ್ವಿತ್ ನನ್ನ ಗುರು ಸನ್ಮಾನ ಮಂತಿನೆಕ್ ಭಜನ ಮಂದಿರದ ಥ್ಯಾಂಕ್ಸ್. ಎನ್ನ ಪುದರ್ ಆದಿತ್ಯ ಈ ಭಜನ ಮಂದಿರದ ಕಲೆಗೆ ಎನ್ನ ಸನ್ಮಾನ ಮಂತಿನೆಕ್ ಮಸ್ತ್ ಥ್ಯಾಂಕ್ಸ್. ನಂದು ಹೆಸರು ಎಲ್ರಿಡಾ. ಈ ಭಜನಾ ಮಂದಿರಕ್ಕೆ ಇದು ಅವಾರ್ಡ್ ಕೊಡ್ಲಿಕ್ಕೆ ಥ್ಯಾಂಕ್ಸ್. ಎನ್ನ ಪುದರ್ ಯಶಿಕಾ. ಮಹಾದೇವಿ ಭಜನಾ ಮಂದಿರ ಕರ್ಮ ಏನನ್ನ ಗುರುತಿಸದ ಸನ್ಮಾನ ಮಂದಿರಕ್ಕೆ ಮಸ್ತ್ ಥ್ಯಾಂಕ್ಸ್. ಎನ್ನ ಪುದರ್ ಇಶಾನಿ. ಮಹಾದೇವಿ ಭಜನಾ ಮಂದಿರದಕ್ಕೆ ಏನಕ್ಕೆ ಸನ್ಮಾನ ಮಂತಿನೆಕ್ ಮಸ್ತ್ ಥ್ಯಾಂಕ್ಸ್. ಎನ್ನ ಪುದರ್ ನೀಶ್ಮಾ ಎಂಕ್ ಸನ್ಮಾನ ಮಂತಿನೆಕ್ ಥ್ಯಾಂಕ್ಸ್. ನನ್ನ ಹೆಸರು ಪ್ರಿಯಾ. ಯಾವಾಗ್ಲೂ ಬಂದು ನಾನು ಸ್ಕಾಲರ್ಶಿಪ್ ಪಡ್ಕೊಂಡು ಹೋಗ್ತಿದ್ದೆ. ಆಗೊಂದು ಆಗ್ತಿತ್ತು ನಾನು ಹುಟ್ಟಿ ಬೆಳೆದ ಊರಲ್ಲಿ ನಂಗೊಂದು ಸನ್ಮಾನ ಸಿಕ್ಕಿದ್ರೆ ಎಷ್ಟು ಖುಷಿ ಅಲ್ಲ ಅಂತ. ಇವತ್ತು ನನಗೆ ತುಂಬಾ ಖುಷಿ ಆಯ್ತು. ನನಗೆ ಸನ್ಮಾನ ಮಾಡಿದ್ದಕ್ಕೆ ಮಹಾದೇವಿ ಭಜನಾ ಮಂದಿರದ ಎಲ್ಲ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಮುಂದೆ ಇನ್ನಷ್ಟು ಮಕ್ಕಳಿಗೆ ಸನ್ಮಾನ ಮಾಡುವಂತಾಗಿ, ಹಾಗೆ ಇಲ್ಲಿ ನಾವು ಯಾರೆಲ್ಲ ಇವತ್ತು ಸ್ಕಾಲರ್ಶಿಪ್ ಏನು ವಿದ್ಯಾರ್ಥಿ ವೇತನ ಪಡೆದಿದ್ದೇವೆ ನಮ್ಮಿಂದ ನಿಮಗೆ ಕೊಟ್ಟು ಇನ್ನಷ್ಟು ಇದು ಎತ್ತರಕ್ಕೆ ಬೆಳೆಯುವಂತಾಗಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು. Namaste everyone. My name is Manya. I would like to thank everyone. A special thanks to my mom and Salyan uncle, Sudhir uncle, everyone. Thank you. Myself Samudyata, and I want to thank Lord first and then all the people here and my mom especially and my dad too and everyone else. Thank you. ನಿಮಗೆಲ್ಲ ಆ ಭಗವಂತನು ಇನ್ನೂ ಮುಂದೆ ಕೂಡ ಒಳ್ಳೆ ವಿದ್ಯೆ ಕಲಿ. ಎಲ್ರಿಗೂ ಶುಭ ಮುಂಜಾನೆ ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಮೊದಲು ನಮ್ಮ ಮರಳಿ ಸೂರ್ಯನಾರಾಯಣನನ್ನು ಮನಸಾರೆ ಸ್ಮರಿಸುತ್ತಾ ಮಹಾದೇವಿ ಆದಿಶಕ್ತಿ ಅವರ ಪಾದ ಮುಡಿಯುತ್ತಾ ಎಲ್ಲ ದೇವರುಗಳನ್ನು ನೆನೆಸುತ್ತಾ ಈ ಒಂದು ಮಹಾದೇವಿ ಭಜನಾ ಮಂದಿರದ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನನ್ನ ಪುಣ್ಯ ಅಂತಲೇ ಹೇಳಬೇಕು, ನಿಜ ಹೇಳುವುದಾದ್ರೆ. ಯಾಕಂತ ಹೇಳಿದ್ರೆ ನಾನು ಯಾವುದೇ ವೇದಿಕೆಯಲ್ಲಿ ಬರುವುದಿಲ್ಲ, ಅದನ್ನಷ್ಟಕ್ಕೆ ನಾನು ಇರ್ತಿದ್ದೆ. ಆದರೆ ಭಜನಾ ಮಂಡಳಿ ತುಂಬಾ ಇದು ನನ್ನ ಅತ್ತೆಯವರು ಸಹ ಇದರ ಸ್ಥಾಪಕ ಮೆಂಬರ್ ಅಂತ ಹಾಗೆ ಕೇಳಿದ್ದೆ ಯಾವಾಗಲೂ. ಹಾಗಾಗಿ ಅದು ನನ್ನ ನಿಜ ಪುಣ್ಯ ಅಂತ ಹೇಳ್ಬೇಕು, ಆ ದೇವಿಯ ಆಶೀರ್ವಾದ. ನಾನೇನು ಹೆಚ್ಚು ಮಾತಾಡೋಲ್ಲ, ಯಾಕೆಂತ ಹೇಳಿದ್ರೆ ಅಧ್ಯಕ್ಷ ಭಾಷಣ ತುಂಬಾ ಕಷ್ಟ ಅಂತೇಳಿ ನಾನು ನನ್ನ ಅಕಾಡೆಮಿಕ್ ಇದರಲ್ಲಿ ನೋಡಿದ್ದೇನೆ. ಯಾಕಂದ್ರೆ ಎಲ್ಲರೂ ಮಾತಾಡಿ ಮುಗಿಸುವ ನಂತರ ಏನು ಉಳಿದಿರುವುದಿಲ್ಲ. ನಾವೇನೆಲ್ಲ ಮಾತಾಡ್ಬೇಕಂತ ಹೇಳ್ತೇವೆ ಒಬ್ಬೊಬ್ಬರೇ ಬತ್ತಲಿಗೆ ಎಲ್ಲ ಬಾಡ ಖಾಲಿ ಆಗ್ತದೆ ಅಂತ ಹೇಳ್ತೇವಲ್ಲ, ಆ ರೀತಿ ಆಗ್ತದೆ. ಆದ್ರೆ ನಂದೇ ಆದಂತ ಒಂದು ಕೆಲ ವಿಚಾರವನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ನಾನು. ಯಾಕೆಂತ ಹೇಳಿದ್ರೆ ಒಂದು ಎಜುಕೇಶನ್ ಇದರಲ್ಲಿ ಒಂದು 35 ವರ್ಷ ಇದ್ದುದರಿಂದಾಗಿ ಅಷ್ಟೇ. ಮುಂಚೆ ಈ ಪ್ರತಿಭೆಗಳು ಅಥವಾ ಯಾವುದಾದ್ರೂ ಒಂದು ಸಾಧಿಸಿದ್ರೆ ಅದಕ್ಕೆ ರಾಜ್ಯಾಶ್ರಯ ಇರ್ತಿತ್ತು, ಗೊತ್ತಿರಬಹುದು.
ಆದ್ರೆ ಈಗ ಅಂಥದ್ದು ಯಾವುದು ಇಲ್ಲ. ಈಗ ಕಾಲ ಬದಲಾಗಿದೆ, ಎಲ್ಲವೂ ಇದಾಗಿದೆ ಹಾಗೆ. ಆದ್ರೆ ಅಂತ ಸಂದರ್ಭದಲ್ಲಿ ಈ ಒಂದು ಮಹಾದೇವಿ ಭಜನಾ ಮಂದಿರದವರು ಈ ಒಂದು ಕಾರ್ಯಕ್ರಮ ಅಂದ್ರೆ ತಮ್ಮ ಸುತ್ತಮುತ್ತಲ ಪರಿಸರ, ತಮ್ಮ ಈ ಸಮಾಜಕ್ಕೆ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಡೆಸಿ ಅವರನ್ನು ಪ್ರೋತ್ಸಾಹಿಸುತ್ತಿರುವುದನ್ನು ನೋಡಿ ನನಗೆ ತುಂಬಾ ಇದಾಯ್ತು. ಅದೇ ಒಂದು ಮುಖ್ಯ ಕಾರಣ ನಾನು ಬರ್ತೇನೆ ಅಂತ ಹೇಳಲಿಕ್ಕೋಸ್ಕರ. ಅಂತ ಒಂದು ಸಮಾರಂಭದ ಈ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಹಾಗೂ ಮುಂಭಾಗದಲ್ಲಿರುವಂತಹ ಪೋಷಕರು ಮತ್ತು ಅವರ ಮಕ್ಕಳನ್ನು ಬೆಳೆಸಿದ ರೀತಿ ಅಥವಾ ಒಂದು ಇದಕ್ಕೆ ತಂದಂತ ರೀತಿಗೆ ಅದಕ್ಕೆ ಎಲ್ರಿಗೂ ಅಭಿನಂದಿಸುತ್ತಾ ನಂದೆರಡು ಮಾತನ್ನು ಹೇಳ್ತೇನೆ. ಇಷ್ಟು ವಿದ್ಯಾರ್ಥಿಗಳಿಗೆ ನಾವು ಯಾವಾಗಲೂ ಹೇಳುವುದು, ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ವ್ಯತ್ಯಾಸ ಏನಂತೇಳಿ ಕೇಳ್ತೇವೆ, ಎಲ್ಲರ ಹತ್ರ ಕೇಳ್ತಾರೆ. ಆಗ ತುಂಬಾ ಉತ್ತರಗಳು ಬರ್ತದೆ ಇದಕ್ಕೆ. ಏನಂತ ಹೇಳಿದ್ರೆ, ಪ್ರಾಣಿಗಳಿಗೆ ಭಾಷೆ ಬರೋಲ್ಲ, ನಮ್ಗೆ ಮನುಷ್ಯರಿಗೆ ಭಾಷೆ ಬರುತ್ತೆ, ಪ್ರಾಣಿಗಳಿಗೆ ನಗ್ಲಿಕ್ಕೆ ಆಗುದಿಲ್ಲ ಅಥವಾ ಬುದ್ಧಿವಂತಿಕೆ ಇಲ್ಲ, ಇಂಥದ್ದೆಲ್ಲ ಕಥೆಗಳು. ಆದ್ರೆ ನಿಜ ಹೇಳುವುದಾದ್ರೆ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿರುವ ವ್ಯತ್ಯಾಸ ನಾನೇನು ಪ್ರಶ್ನೆ ಕೇಳೋಲ್ಲ, ನಾನು ಸೀದಾ ಹೇಳಿಬಿಡ್ತೇನೆ. ಒಂದು ಸಣ್ಣ ನಾಯಿ ಮರಿ ಇದೆ, ಅದು ದೊಡ್ಡದಾದ್ಮೇಲೆ ನಾಯಿ ಆಗ್ತದೆ, ಬೇರೇನಾಗ್ತದೆ. ಒಂದು ಸಣ್ಣ ಆನೆ ಮರಿ ಇರ್ತದೆ, ದೊಡ್ಡದಾದ್ಮೇಲೆ ಏನಾಗ್ತದೆ, ಆನೆ ಆಗ್ತದೆ, ಬೇರೇನಾಗಲ್ಲ. ಆದ್ರೆ ಮನುಷ್ಯ ಮಾತ್ರ ಏನೂ ಮಾಡಬಲ್ಲ, ಏನೂ ಮಾಡಿಸಬಲ್ಲ, ಏನೂ ಆಗಬಲ್ಲ, ಏನೂ ಆಗಿಸಬಲ್ಲ. ಇದನ್ನು ಯಾವತ್ತೂ ಮರೆಯಬೇಕು. ಯಾಕೆಂತ ಹೇಳಿದ್ರೆ ಯಾರನ್ನು ಬೇಕಾದ್ರೂ ತೆಗೆದುಕೊಳ್ಳಿ, ಒಂದು ವಿವೇಕಾನಂದರಿಂದ ಇರ್ಬೋದು, ವಿಶ್ವೇಶ್ವರ ಇರ್ಬೋದು, APJ ಅಬ್ದುಲ್ ಕಲಾಂ ಇರ್ಬೋದು, ಸಚಿನ್ ತೆಂಡೂಲ್ಕರ್ ಇರ್ಬೋದು, ಯಾರನ್ನು ಬೇಕಾದ್ರೂ ತೆಗೆದುಕೊಳ್ಳಿ, ಯಾವುದೇ ಫೀಲ್ಡ್. ಆ ಫೀಲ್ಡ್ ನಮ್ಗೆ ಇದಲ್ಲ, ಹೌದಲ್ವಾ? ಅವರು ಸಾಧಿಸಿದ ಸಾಧನೆ, ಸವೆಸಿದ ದಾರಿ, ಇದನ್ನು ನೋಡ್ಬೇಕಾಗುತ್ತೆ. ಅದಕ್ಕೆ ಹೇಳಿದ್ದು. ಹಾಗಾಗಿ ಪ್ರಾಣಿಗಳು ಸಣ್ಣದಿರುವಾಗ ಏನಿರುತ್ತೆ, ದೊಡ್ಡದಾಗ ಅದೇ ಆಗುತ್ತದೆ, ಬೇರೇನು ಮಾಡಕ್ಕಾಗಲ್ಲ. ಆದ್ರೆ ಅದಕ್ಕೆ ಕೊನೆಗೆ ಹೇಳ್ತೇನೆ, ಮನುಷ್ಯ ಏನು ಮಾಡಬಲ್ಲ, ಏನು ಮಾಡಿಸಬಲ್ಲ, ಏನು ಆಗಬಲ್ಲ, ಏನು ಆಗಿಸಬಲ್ಲ, ಎರಡೂ ಶಬ್ದವನ್ನು ಉಪಯೋಗಿಸಿದ್ದೇನೆ. ಇದು ನಮ್ಮ ತಲೆಯಲ್ಲಿ ಇರಬೇಕು. ಇದೇ ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ನಾವು ಹೇಳ್ತೇವೆ, ನಾನು ಈಗ ಇಲ್ಲಿ ಬಂದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗಿನ ಇದರಲ್ಲಿ SLC ಮುಗಿಸ್ಬೇಕು, PUC ಮುಗಿಸ್ಬೇಕು, ನಂತರ ಡಿಗ್ರಿ ಮುಗಿಯುತ್ತದೆ, ನಂತರ ಕೆಲಸ ಸಿಗುತ್ತೆ, ನಂತರ ಸಂಪಾದನೆ ಆಗುತ್ತೆ, ನಂತರ ಮದುವೆ ಆಗುತ್ತೆ, ಆ ರೀತಿ ಮುಂದುವರಿಯುತ್ತದೆ. ಆದ್ರೆ ಸಮಾಜದಿಂದ ಪಡೆದು ಸಮಾಜಕ್ಕೆ ಏನು ಕೊಡ್ತೇವೆ ಎಂಬ ಪ್ರಶ್ನೆ, ಏನು ಮಾಡ್ತೇವೆ ನಾವು, ಏನು ನಮ್ಮನ್ನು ಈ ಸಮಾಜ ನೆನಪಿರ್ತದ ಅಂತೇಳಿ. ಅದಕ್ಕೆ ತುಂಬಾ ಇದು ಕೇಳಿದ್ರಿ ನೀವು ಎಲ್ಲಿಯೂ ಸಹ. ನಿಮ್ಮ ತಂದೆ ನೆನಪಿದೆ, ಅಜ್ಜನದು ಗೊತ್ತಿದೆ, ನಮ್ಮ ಮಕ್ಕಳಿಗೆ ಅಥವಾ ನಮ್ಗೇನೆ ನಮ್ದು ಅಜ್ಜನದ್ದು ಹೆಸರಿದೆ, ಅದರದ್ದು ಮುಂಚೆದು ಗೊತ್ತೇ ಇಲ್ಲ ನಮ್ಗೆ ಯಾರಂತೇಳಿ. ಆದ್ರೆ ತುಂಬಾ ಸಮಾಜಕ್ಕಾಗಿ ಯಾರು ಏನಾದ್ರೂ ಮಾಡಿದ್ದಾರನ್ನು ಈ ಸಮಾಜ ನೆನಪಿಟ್ಟಿದೆ. ಅದಕ್ಕೆ ಹೇಳುದು, ಹಾಗಾಗಿ ಏನನ್ನಾದ್ರೂ ಪಡೆದ್ರು ಸಹ ನಾವು ಏನೇ ಸಾಧನೆ ಮಾಡಿದ್ರೆ ಅದು ಸಮಾಜಮುಖಿ ಆಗಿರ್ಬೇಕಂತೇಳಿ. ಇದು ತುಂಬಾ ಇಂಪಾರ್ಟೆಂಟ್ ಅಂತೆ. ಸಮಾಜ ಏನು ಆಗ್ಬೋದು, ಅಳಿಲ ಸೇವೆನ ಆಗ್ಬೋದು, ಅದೇನು ದೊಡ್ಡದಾಗ್ಬೇಕು, ಚಿಕ್ಕದಾಗ, ಆತ್ಮತೃಪ್ತಿ ಇದ್ರೆ ಸಾಕು, ಬೇರೇನಿಲ್ಲ. ನಾನು ಏನು ಮಾಡಿದ್ದೇನೆಂಬುದು ನಮ್ಗೆ ಗೊತ್ತಿದ್ರೆ ಸಾಕಷ್ಟೇ, ಬೇರೇನಾಗ್ಬೇಕಾಗಿಲ್ಲ. ನಾವು ಇಲ್ಲದ್ರೆ ನಾನೇ ಎಲ್ಲ ಮಾಡಿದಂತೆ. ಹಾಗಾಗಿ ನಿಮ್ಗೆ ಯಾಕೆ ಈ ಸಮಾಜ ಮುಂಚಿನ ಕಾಲದಲ್ಲಿ ಹೇಗಿರ್ತಂತ ಹೇಳಿದ್ರೆ, ಈಗ ನಾವು ಎಲ್ಲ ಮಾತಾಡ್ತೇವೆ ಈ ಅಂತ ಕರಪ್ಷನ್ ಇದೆ, ಅದಿದೆ ಇದಿದೆ ಅಂತೇಳೆಲ್ಲ. ಆದ್ರೆ ಮುಂಚೆ ಏನಿತ್ತು ಅಂತ ಹೇಳಿದ್ರೆ, ಸಮಾಜನೇ ಕೊಡ್ತಾ ಇತ್ತು. ಅಂದ್ರೆ ರಾಜಾಶ್ರಯದಿಂದ ಅಥವಾ ಅದರಿಂದಾಗಿ ಅವರನ್ನು ವಿದ್ಯೆ ಇರ್ಬೋದು, ಅದಿರ್ಬೋದು, ಅದು ಸಮಾಜದಿಂದಲೇ ಬೆಳೆಸುತ್ತಿದ್ರು ಅವರು. ಹಾಗಾಗಿ ಸಮಾಜದಿಂದಲೇ ಬಂದವರು ವಾಪಸ್ ಸಮಾಜಕ್ಕೆ ಏನೇ ಅನ್ಯಾಯ ಮಾಡಕ್ಕಾಗಲ್ಲ, ಅವರು ಅದನ್ನು ಕೊಡ್ಲೇಬೇಕು. ಈಗ ಯಾವ ರೀತಿಯ ಒಂದು ಹಾಮ್ ಬಂದಿದೆ ಅಂತ ಹೇಳಿದ್ರೆ, ತಂದೆ ತಾಯಿದ್ದು ಸಹ ನೆನಪಿದಿರುವುದಿಲ್ಲ, ಅವರು ನಮ್ಗೆ ಕಲಿಸಿದ್ದಾರೆ, ಮತ್ತೆ ಹುಟ್ಟಿಸಿದ ನಂತರ ಕಲಿಸ್ಬೇಕಂತೇಳಿ ಹೇಳುವಂತ ಸ್ಥಿತಿಗೆ ಬಂದಿದೆ ಮಕ್ಕಳಿಗೆ. ಆಮೇಲೆ ಸಮಾಜ ಮಾಡ್ಲೇಬೇಕು, ಮತ್ತೆಂತದ್ದು ಮಾಡೋದಿದ್ರೆ ಅಂತೇಳಿ. ಹಾಗಾಗಿ ನಾವು ಎಲ್ಲವನ್ನು ಬಯಸ್ತೇ ಇದ್ದೇವೆ ಹೊರತು ನನ್ನಿಂದ ಏನಾಗ್ತಿದೆ, ನಾನು ಯಾಕೆ ಬಂದದ್ದು, ನನ್ಗೆ ಅಂದ್ರೆ ಆ ರೀತಿಯ ಭಾವನೆ ಬರುವುದಿಲ್ಲ ಅಂತೇಳಿ ನಾನು ಈಗಿನ ಕಾಲಘಟ್ಟದಲ್ಲಿ ನೋಡ್ತಾ ಇದ್ದೆ. ಹಾಗಾಗಿ ದಯವಿಟ್ಟು ನಮ್ಗೆ ತುಂಬಾ ಋಣ ಇದೆ ಅಂತೇಳಿ ಮಾತ್ರ ಆ ಭಾವನೆ ನಮ್ಗೆ ಬಂದು ಬಿಟ್ರೆ ಸಾಕು, ಬೇರೆ ಏನ್ ಬೇಕಾಗಿಲ್ಲ. ಮತ್ತೆ ಈ ಪ್ರತಿಭೆ ಗುರುತಿಸುವುದು, ಪ್ರತಿಭೆ ಇದು ಮಾಡುದು, ಅದೆಲ್ಲ ಇದ್ದೇ ಇರ್ತದೆ, ಅದರಲ್ಲಿ ಏನು ಇದಿಲ್ಲ. ಹೌದು, ಎಲ್ಲರೂ ಸಹಾಯ ಮಾಡ್ತಾರೆ ಆವಾಗ. ಆದ್ರೆ ಅದನ್ನು ಸಮಾಜಮುಖಿಯಾಗಿ ತೊಡಗಿಸಿಕೊಳ್ಳಿ ಅಂತ ಹೇಳುದು ನಾನು, ಬೇರೇನಿಲ್ಲ. ಅದೇ ರೀತಿ ಪ್ಯಾರೆಂಟ್ಸಿಗೆ ಸಹ ಈಗ ಯಾಕೆ ಕಾಲಘಟ್ಟದಲ್ಲಿ ಆಗಿದೆ ಅಂತ ಹೇಳಿದ್ರೆ, ಒಂದು ಕಥೆ ಬರುತ್ತೆ. ನಾವು ಸಹ ನಮ್ಮ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಿದೆ ಅಂತ ಹೇಳಿದೆ. ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ, ಇದು ನಿಜ ಕಥೆ. ಈಗ ಒಬ್ಬ ಹುಡುಗ ಎಲ್ಲ ಇಂಜಿನಿಯರಿಂಗ್ ಏನೋ ಮುಗಿದ ನಂತರ ತಂದೆ ಹೇಳಿದ್ರಂತೆ. ತಂದೆ ತುಂಬಾ ಇದರಲ್ಲಿ ತಂದೆ ಕರ್ಕೊಂಡು ಹೋಗಿ ಅವರ ರೂಮ್ ಅನ್ನು ತೋರಿಸಿ ಹೇಳಿದ್ರಂತೆ,
ನಾನು ಆವಾಗ ಹೇಳಿದ್ದು ಮಕ್ಕಳಿಗೆ ಆದ್ರೆ ಈಗ ಪ್ಯಾರೆಂಟ್ಸಿಗೆ ಅಂತ ಹೇಳುದು. ಒಂದು ಕಡೆಯಲ್ಲಿ ಎಲ್ಲರ ಫೋಟೋ ಇತ್ತು, ಅವರು ಹೇಳಿದ್ರಂತೆ ಫೋಟೋ ತೋರಿಸಿ ಈ ಫೋಟೋದಲ್ಲಿ ಇದ್ದವರೆಲ್ಲ ತುಂಬಾ ಸಾಧನೆ ಮಾಡಿದ್ದಾರೆ, ಅವರೆಲ್ಲ ಈಗ ಇಲ್ಲ ಅಂತೇಳಿ ತೀರಿ ಹೋಗಿದ್ದಾರೆ, ಆದ್ರೆ ಅವರನ್ನು ನೆನಪಿಟ್ಟುಕೊಂಡಿದೆ ಅಂತೇಳಿ. ಇನ್ನೊಂದು ಕಡೆಯಲ್ಲಿ ಈಗ ಇರುವಂತವ್ರು ಅವರು ಈಗೆಲ್ಲ ಸಾಧನೆ ಮಾಡಿದ್ರು ನೋಡಿ, ಇವರು ಈಗೆಲ್ಲ ತುಂಬಾ ಸಾಧನೆ ಮಾಡ್ತಾ ಇದ್ದಾರೆ ಅಂತೇಳಿ. ಮಗ ಹುಡುಕ್ತಾ ಹೋದಂತೆ ಎರಡು ಸೈಡ್, ನಿಮ್ಮ ಫೋಟೋ ಎಲ್ಲಿದೆ ಇದರಲ್ಲಿ ಕೇಳಿಬಿಟ್ಟ. ಯಾಕಂದ್ರೆ ನಮ್ಮನ್ನು ನಾವು ನೋಡ್ಕೊಳ್ಬೇಕಲ್ವಾ, ನೋಡ್ಕೊಳ್ಳೇಬೇಕು, ಅದಕ್ಕೆ ಹೇಳಿದೆ. ಹಾಗಾಗಿ ಮೊದಲು ನಾನಾದ್ರೂ ಹೇಳುದಷ್ಟೇ, ನನ್ನ ಮಕ್ಕಳಿಗೆ ಆದ್ರೂ ಅಷ್ಟೇ, ಮೊದಲು ನೀನು ಏನು ಆಗದಿದ್ರೆ ನನ್ನಾಗೆ ಆಗಂತ ಹೇಳ್ತೇನೆ, ನಾನು ಖಂಡಿತ ಹೇಳ್ತೇನೆ. ಆಗ ಅವನೇ ಹೇಳುದಿಲ್ವಾ ನಿಮ್ಮಾಗೆ ಆಗ್ಲಿಕ್ಕೆ ನೀವೇನಾಗೆ ಅಂತೇಳಿ. ಹಾಗಾಗಿ ಇದು ತಪ್ಪಿ ಹೋಗಿದೆ ಅಂತ ಹೇಳುದು ನಾವು ಅಂದ್ರೆ ಅದಕ್ಕಾಗಿ ನಾವೇ ನಮ್ಮ ಮಕ್ಕಳಿಗೆ ಮಾಡೆಲ್ ಆಗದಿದ್ರೆ ಮತ್ತೆ ಏನ್ ಮಾಡ್ಲಿಕ್ಕೆ ಆಗುತ್ತೆ. ಅದಕ್ಕಾಗಿ ದಯವಿಟ್ಟು ತಂದೆ ತಾಯಿ ಆದ್ರಷ್ಟೇ ಗ್ರೇಟ್ ಎನ್ನಬೇಕಾಗಿಲ್ಲ, ನಾನು ಮತ್ತೆ ಹೇಳ್ತೇನೆ, ಆದ್ರೆ ಅಟ್ಲೀಸ್ಟ್ ನನ್ನವನಾಗೆ ನಮ್ಗಿಂತ ತುಂಬಾ ಎತ್ತರಕ್ಕೆ ಹೋಗಿ ಅಂತೇಳಿ ಅಂತ ಹೇಳುವಂತ ಇದನ್ನು ನಾವು ಬೆಳೆಸಿಕೊಳ್ಬೇಕಂತ ಹೇಳುದು. ತಂದೆ ತಾಯಿ ಮಾತ್ರ ಅಲ್ಲಿ ಪ್ರಪಂಚದ ಪ್ರತಿಯೊಬ್ರು ಸಹ ಸಮಾಜದವರು ಅಂತ ಹೇಳುದು. ಅಂತ ಒಂದು ಇದು ಬಂದ್ರೆ ಆಗ ನಾವು ಮಕ್ಕಳಿಗೆ ಉತ್ತರ ಹೇಳ್ಬಹುದು, ನಾವು ಕೇಳ್ಬಹುದು. ಇದೊಂದು ಮಾತ್ರ ಅಷ್ಟೇ. ಹಾಗೆ ಇಲ್ಲದ್ರೆ ನಾವು ಹೇಳ್ತೇವೆ ಮಕ್ಕಳ ಹಾಳಾಗಿದ್ದಾರೆ, ಕಾಲ ಹಾಳಾಗಿದೆ, ಅದ ಹಾಳಾಗಿದೆ, ಇದು ಹಾಳಾಗಿದೆ ಅಂತ ಹೇಳ್ಬೇಕಾಗಿಲ್ಲ. ಖಂಡಿತ ಹೇಳ್ಬೋದು. ಅವರಿಗೆ ದಾರಿ ತೋರಿಸುವಷ್ಟಾದ್ರೂ ನಮ್ಗೆ ಇದು ಗೊತ್ತಿರಬೇಕು. ನಾನು ಗ್ರೇಟ್ ನಿನ್ಗೆ ನನ್ಗೆ ಒಂದು ಕಡೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ನಾನು ನಿಂಗೆ ಈ ರೀತಿ ಹೋಗ್ಬೋದು ಎಂಬ ದಾರಿ ತೋರಿಸುವಷ್ಟಾದ್ರೂ ನಂಗೆ ಇದು ಇದೆ ಎಂಬುದೇ. ಈಗ ಅದಕ್ಕೆ ಅಂತ ಅವಕಾಶವನ್ನು ನಾವು ನೋಡ್ಕೊಳ್ತಾ ಇಲ್ಲ ಅಂತ ಹೇಳುದು ನಾನು ಅಷ್ಟೇ. ನಾನು ನೋಡಿದ್ದೇನೆ ತುಂಬಾ, ಈಗ ನಾನು 35 ವರ್ಷದ ಎಜುಕೇಶನ್ ಅಲ್ಲಿ ಮಕ್ಕಳು ಯಾವ ರೀತಿ ಇದು ಮಾಡಿದೆನೋ ಅದಕ್ಕಾಗಿ ಹೇಳಿದೆ. ಹಾಗಾಗಿ ದಯವಿಟ್ಟು ಅವರನ್ನು ಸರಿಯಾದ ರೀತಿಯಲ್ಲಿ ಮುನ್ನಡೆಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಹೇಳುದು ಇದಕ್ಕೋಸ್ಕರ. ಹಾಗಾಗಿ ದಯವಿಟ್ಟು ಎನಿಸುವ ಖಂಡಿತ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ದಾರಿ ತೋರಿಸಿ ಎಲ್ಲವನ್ನೂ ಮಾಡುವ, ಅವರನ್ನು ಅಂತ ಇದಕ್ಕೆ ಹೋಗ, ಆದ್ರೆ ಆ ಅಹಂ ಮಾತ್ರ ತಲೆಗೆ ಏರದಾಗೆ ಮಾಡುವ, ಅದನ್ನು ವಾಪಸ್ ಸಮಾಜಕ್ಕೇನೆ ಕೊಡುವ ಹಾಗೆ ಮಾಡುವ ಅಂತ ಹೇಳುದು. ಏನು ಅವರಿಗಾಗಿ ಇಟ್ಕೊಳ್ಳೋದು ಬೇಡ, ಅದನ್ನು ಕೊಡ್ಲೇಬೇಕಾಗುತ್ತೆ, ಏನು ಕೊಂಡೋಗ್ಲಿಕ್ಕಿಲ್ಲ ಅಂತೇಳಿ. ಸೊ ಇಂಥ ಒಂದು ಸುಂದರ ಕಾರ್ಯಕ್ರಮ, ಇದರಲ್ಲಿ ಆ ಸಮಾಜಕ್ಕೆ ವಿದ್ಯೆ ದಾನ ಇರ್ಬೋದು, ಅನ್ನದಾನ ಇರ್ಬೋದು, ಇಂಥ ಒಂದು ಇದು ಆ ಪರಿಸರದಲ್ಲಿ ಅಂದ್ರೆ ಆ ದೇಗುಲದಲ್ಲಿ ಎಲ್ಲವೂ ಶಕ್ತಿಗಳು ಹೊರಗೆ ಬರ್ತವೆ. ಅಂತ ಒಂದು ಇದು ಮಾಡಿದಂತ ಮಾದೇವಿ ಭಜನಾ ಮಂದಿರದ ಎಲ್ಲಾ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೂ ಮಕ್ಕಳಿಗೆ ಎಲ್ರಿಗೂ ನಿಮ್ಮ ಮುಂದಿನ ಭವಿಷ್ಯ ತುಂಬಾ ಒಳ್ಳೆಯದಾಗ್ಲಿ. ಆದ್ರೆ ದಯವಿಟ್ಟು ಕೇವಲ ಸಾಧನೆಯಿಂದ ಅಲ್ಲ, ಸಮಾಜಮುಖಿಯಾಗಿ ತೊಡಗಿಸಿಕೊಳ್ಳಿ ಅಂತ ಹೇಳುತ್ತಾ ನನ್ನ ಇಂಥ ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಪದಾಧಿಕಾರಿಗಳಿಗೆ ಒಂದಿಷ್ಟು ನನ್ನೆರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಿವೃತ್ತ ಪ್ರಾಂಶುಪಾಲರು ಸರಕಾರಿ ಪಾಲಿಟೆಕ್ನಿಕ್, ಇವರಿಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೇನೆ. ಈಗ ವಿದ್ಯಾರ್ಥಿ ವೇತನ ಪಡೆದ ಮಕ್ಕಳ ಹೆಸರನ್ನು ನಮ್ಮ ಶ್ರೀಮತಿ ವತ್ಸಲ ಮಲ್ಲಿ ಅವರಿದ್ದಾರೆ. ಯಾವಾಗಲೂ ನಮ್ಮ ಭಜನಾ ಮಂದಿರಕ್ಕೆ ಬಂದುಕೊಂಡು ನಮ್ಮ ಸೇವೆಯಲ್ಲಿ ಪಾಲ್ಗೊಳ್ಳುವಂತಹ ಮಕ್ಕಳನ್ನು ಗುರುತಿಸಿ ನಾವು ವಿದ್ಯಾರ್ಥಿ ವೇತನವನ್ನು ನೀಡುತ್ತಾ ಇದ್ದೇವೆ. ಮೊದಲನೇ ಹೆಸರು ನಿವೇದ್ಯ, 4ನೇ ತರಗತಿ, ಸ್ವಾಮಿ ಸದಾನಂದ ಸರಸ್ವತಿ ಇವರಿಗೆ ವಿದ್ಯಾಲಯ, ನಂತೂರು. ಸಮಾರಂಭದ ಅಧ್ಯಕ್ಷರಾದ ಹರೀಶ್ ಶೆಟ್ಟಿ ಅವರು. ಹಾಗೆ ವಿದ್ಯಾರ್ಥಿ ವೇತನ ಸ್ವೀಕರಿಸುವುದರಲ್ಲಿ ಅವರ ಪೇರೆಂಟ್ಸ್ ಆಗ್ಬೋದು, ಪೋಷಕರಾಗ್ಬೋದು, ಅಲ್ಲಿ ಹೋಗಿ ತಮ್ಮ ಎರಡನೇ ವಿದ್ಯಾರ್ಥಿ ಮೂರನೇ ವಿದ್ಯಾರ್ಥಿ ನವನೀತ್, 6ನೇ ತರಗತಿ, ಕಪಿತಾನಿಯೋ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ಮುಂದಿನ ವಿದ್ಯಾರ್ಥಿ ತಯಾರಾಗಿ ನಿಲ್ಬೇಕು. ನಿಷ್ಕಾ ಎಂ ಪೂಜಾರಿ. ಐದನೇ ವಿದ್ಯಾರ್ಥಿ ವಿಹಾನ್ ಪಿ ಬಂಗೇರ. ಮುಂದಿನ ವಿದ್ಯಾರ್ಥಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕಂಕನಾಡಿ. ಧನ್ಯವಾದಗಳು ಹರೀಶಣ್ಣನವರೇ. ಮುಂದಿನ ವೇತನವನ್ನು ಚಂದ್ರನಾಥ್ ವಿಜಯ ವರ್ಷಿಣಿ, 7ನೇ ತರಗತಿ. ಮುಂದಿನ ವಿದ್ಯಾರ್ಥಿ ಖುಷಿ ಜಿ ಶೆಟ್, 7ನೇ ತರಗತಿ. ಜಾಹ್ನವಿ ಕೊಟ್ಟಾರಿ, 7ನೇ ತರಗತಿ, ಸೈಂಟ್ ಜೆರೋಸ ಶಾಲೆ, ಜಪ್ಪು, ಮಂಗಳೂರು. ಭೂಮಿಕಾ ಕರ್ಮಾರ್, 8ನೇ ತರಗತಿ, ಸೈಂಟ್ ಜೆರೋಸ ಹೈಸ್ಕೂಲ್, ಜಪ್ಪು, ಮಂಗಳೂರು. ಭೂಮಿಕಾ ಕರ್ಮಾರ್, 8ನೇ ತರಗತಿ. ಲಕ್ಷ್ಮಿ, 9ನೇ ತರಗತಿ, ಸೈಂಟ್ ಎಲೋಸಿಯಸ್ ಪ್ರೌಢಶಾಲೆ, ಮಂಗಳೂರು.
ತರಗತಿ ಸೇಂಟ್ ಮೇರಿ ಪ್ರೌಢಶಾಲೆ ಪಳ್ಳೇರು ಮಂಗಳೂರು. ತರಗತಿ ಸೇಂಟ್ ಆಗ್ನೇಸ್ ಶಾಲೆ ಮಂಗಳೂರು. ಇಂದಿನ ವಿದ್ಯಾರ್ಥಿ ವೇತನವನ್ನು ಮಾನ್ವಿ ಆರ್ ಸುವರ್ಣ 9ನೇ ತರಗತಿ ಸೇಂಟ್ ಜೆರೋಸ್ ಹೈಸ್ಕೂಲ್ ಜಪ್ಪು ಮಂಗಳೂರು. ಜೆರೋಸ್ ಶಾಲೆ ಜಪ್ಪು ಮಂಗಳೂರು. ತರಗತಿ ಸೇಂಟ್ ಜೋಸೆಫ್ ಬಜಾರ್ ಮಂಗಳೂರು. ಭೂಮಿಕಾ ಆರ್ಬಿ 9ನೇ ತರಗತಿ ಸೇಂಟ್ ಆಗ್ನೆಸ್ ಹೈಸ್ಕೂಲ್ ಮಂಗಳೂರು. ಮುಂದಿನ ವಿದ್ಯಾರ್ಥಿ ಭೂಮಿಕಾ ಆರ್ಬಿ 9ನೇ ತರಗತಿ ವಿಜೇಶ್ ಎಜೆ 10ನೇ ತರಗತಿ ಸೇಂಟ್ ಜೋಸೆಫ್ ಶಾಲೆ ಬಜಾಲ್ ಮಂಗಳೂರು. ಪದವಿ ಪೂರ್ವ ಮಹಿಳಾ ಪ್ರೌಢಶಾಲೆ ಬಲ್ಮಠ ಮಂಗಳೂರು. ಪಪ್ಪ ಮನೆ ಕಾಡ್ಬತ್ತೆ ಈ ನೆಟ್ಟುಕೊಲ್ಲೆ ಅಲ್ಲೇ ನಡೋಟುಕೊಲ್ಲೆ ಸೇರಿದಂತೆ ಎಲ್ರಿಗೂ ನಮಸ್ಕಾರಗಳು. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ಶ್ರೀ ಹರೀಶ್ ಶೆಟ್ಟಿ, ನಿವೃತ್ತ ಪ್ರಾಂಶುಪಾಲರು, ಕರ್ನಾಟಕ ಸರಕಾರಿ ಪಾಲಿಟೆಕ್ನಿಕ್ ಮಂಗಳೂರು, ಇವರಿಗೆ ಮಂದಿರದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡ ಡಾಕ್ಟರ್ ಶರತ್ ಬಾಳೆಮನೆ, ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್, ಸಹ ಪ್ರಾಧ್ಯಾಪಕರು, ಯನಪಯ್ಯ ಮೆಡಿಕಲ್ ಕಾಲೇಜ್ ಮಂಗಳೂರು, ಇವರಿಗೂ ನಮ್ಮ ಮಂದಿರದ ವತಿಯಿಂದ ತುಂಬು ಹೃದಯದ ಧನ್ಯವಾದ. ಶ್ರೀ ಚಂದ್ರನಾಥ್ ಅತ್ತಾವರ್, ಮುಕ್ತೇಶ್ವರರು, ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ಕ್ಷೇತ್ರ ಮತ್ತು ಮುಕ್ತೇಶ್ವರರು, ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಮರೋಳಿ ಮಂಗಳೂರು, ಇವರಿಗೂ ಮಂದಿರದ ವತಿಯಿಂದ ಅನಂತ ಧನ್ಯವಾದಗಳು. ಇನ್ನೋರ್ವ ವ್ಯಕ್ತಿ ಶ್ರೀ ಶಿವಪ್ರಸಾದ್ ಕೊಟ್ಟಾರಿ ಕಲ್ಲಡ್ಕ, ಡೈರೆಕ್ಟರ್, ಮೆಕ್ ಎಕ್ಸೆಲ್ ಪ್ರೈವೇಟ್ ಲಿಮಿಟೆಡ್, ಸುರತ್ಕಲ್, ಇವರು ಈಗಾಗಲೇ ನಿರ್ಗಮಿಸಿದ್ದಾರೆ. ಇವರಿಗೂ ನಮ್ಮ ಮಂದಿರದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು.
ಶ್ರೀ ಪುಷ್ಪರಾಜ್ ಇವರು ಕೂಡ ಇನ್ನೋರ್ವ ಅತಿಥಿ. ಸಹಾಯಕ ಪ್ರಧಾನ ವ್ಯವಸ್ಥಾಪಕರು, ಆಡಳಿತ ಮತ್ತು ಮಾನವ ಸಂಪನ್ಮೂಲ, ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ ಮಂಗಳೂರು. ಇವರಿಗೂ ನಮ್ಮ ಮಂದಿರದ ವತಿಯಿಂದ ಅನಂತ ಧನ್ಯವಾದಗಳು. ನಮ್ಮವರೇ ಆದಂಥ ಶ್ರೀ ಶರತ್ ಕೊಟ್ಟಾರಿ ಕರ್ಮಾರ್, ಯುವ ಉದ್ಯಮಿ, ಇವರಿಗೂ ನಮ್ಮ ಮಂದಿರದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಗೌರವ ಉಪಸ್ಥಿತಿಯಲ್ಲಿದ್ದಂತಹ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ರಾಘವೇಂದ್ರ ಎ ಭಟ್, ಗೌರವ ಅಧ್ಯಕ್ಷರು, ಶ್ರೀ ಮಹಾದೇವಿ ಭಜನಾ ಮಂದಿರ ಕರ್ಮಾರ್, ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಅಧ್ಯಕ್ಷರಾದ ಶ್ರೀ ಪ್ರಭಾಕರ್ ಅಮೀನ್, ಇವರಿಗೂ ಅನಂತ ಧನ್ಯವಾದಗಳು. ಶ್ರೀ ಸುದೇಶ್ ಶೆಟ್ಟಿ, ಇವರು ಮಂದಿರದ ಕಾರ್ಯದರ್ಶಿ, ಇವರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ವೇದಿಕೆಯನ್ನು ನಿರ್ಮಾಣ ಮಾಡಿದ ಶ್ರೀ ಚಂದ್ರಹಾಸ್ ಕೊಟ್ಟಾರಿ, ಲಕ್ಷ್ಮಿ ಅರೇಂಜರ್ಸ್ ಕರ್ಮಾರ್, ಇವರಿಗೂ ಮಂದಿರದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಧ್ವನಿವರ್ಧಕ ಹಾಗೂ ಬೆಳಕು ಕೊಟ್ಟು ಸಹಕರಿಸಿದ ಶ್ರೀ ಶ್ರೀನಿವಾಸ್ ಬಜಾಲ್, ಇವರಿಗೂ ನಮ್ಮ ಮಂದಿರದ ವತಿಯಿಂದ ಧನ್ಯವಾದಗಳು. ಛಾಯಾಗ್ರಾಹಕರು ಸಂತೋಷ್ ಪಡೀಲ್, ಇವರಿಗೂ ನಮ್ಮ ಮಂದಿರದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪತ್ರಿಕಾ ಮಾಧ್ಯಮ ಅಬ್ಬಕ್ಕ ಟಿವಿ ಚಾನೆಲ್ ಶಶಿಧರ್ ಪೊಯ್ಯತ್ತ ಬೈಲು, ಇವರಿಗೂ ನಮ್ಮ ಮಹಾದೇವಿ ಭಜನಾ ಮಂದಿರದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನ ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಸ್ವಾಗತ ಭಾಷಣ ಮಾಡಿದ ಶ್ರೀ ಸುಧೀರ್ ಶೆಟ್ಟಿ, ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಪ್ರಾಸ್ತಾವಿಕ ಭಾಷಣ ಮಾಡಿದ ಶ್ರೀಮತಿ ವತ್ಸಲ ಮಲ್ಲಿ, ಇವರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮ ನಿರೂಪಣೆ ಮಾಡಿದ ಶ್ರೀ ಸೀತಾರಾಮ್ ಗಟ್ಟಿ, ಇವರಿಗೂ ಕೂಡ ನಮ್ಮ ಮಂದಿರದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಬಂಧು ಬಾಂಧವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಾರ್ಥನೆ ಮಾಡಿದ ಕುಮಾರಿ ಧೃತಿ ಯಶ್ ಶೆಟ್ಟಿ, ಇವರಿಗೂ ಧನ್ಯವಾದಗಳು. ಹೂಗುಚ್ಚ ಹಾಗೂ ಸ್ಮರಣಿಕೆಯನ್ನು ನೀಡಿ ಸಹಕರಿಸಿದ ನಿಷ್ಮ ಮತ್ತು ನಿವೇದ್ಯ, ಇವರಿಗೂ ಧನ್ಯವಾದಗಳು. ಮಂದಿರದ ಎಲ್ಲ ಸದಸ್ಯರಿಗೆ ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸುರೇಶ್ ಶಾಲೇಂದ್ರ ಅವರಿಗೆ. ಈಗ ಪ್ರಾರ್ಥನೆ ಮಾಡಿದಂಥ ಕುಮಾರಿ ತೃತೀಯ ಶೆಟ್ಟಿ ವೇದಿಕೆ ಬರಬೇಕು, ಅವಳಿಗೊಂದು ಹೂಗುಚ್ಛ ಕೊಟ್ಟು ಧನ್ಯವಾದಗಳು. ಹಾಗೆ ಹೂಗುಚ್ಛ ಮತ್ತು ನೋಡಿ ಅವರಿಗೆ ಧನ್ಯವಾದ ಸಮರ್ಪಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈಗ ಕಾರ್ಯಕ್ರಮದ ಕೊನೆ ಅಂತ ರಾಷ್ಟ್ರಗೀತೆ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧ ಗುಜರಾಟ ಮರಾಠ ದ್ರಾವಿಡ ಉಚ್ಚಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, तव शुभ नामे जागे, तव शुभ आशीष मागे, गाहे तव जय गाता, जन गण मंगलदायक जय हे भारत भाग्य विधाता, जय हे जय हे जय हे जय 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 हे। बोलो भारत माता की, बोलो भारत माता की। वंदे वंदे वंदे।